ಆಮೇಲೆ ಸರ್ ನನಗೊಂದು ರಿಕ್ವೆಸ್ಟ್ ಇದೆ. ಏನು, ನನಗೆ ಈ ಸ್ಕ್ರಿಪ್ಟ್ ವರ್ಕದ್ದು ಬೇಡ, ನಿಮ್ಮ ಜೊತೆ ನಿನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಟ್ಕೊಟ್ರಿ, ನಾನು ಸಿನಿಮಾ ಟೆಕ್ನಿಕ್ ಕಲಿಬೇಕಂತ ಆಸೆ ಇದೆ. ನೀನು ಕೆಲಸ ಬಿಟ್ಟು ಹಾಗಾದರೆ ನನ್ನ ಹತ್ರ ಅಸಿಸ್ಟೆಂಟ್ ಆಗಿರು. ನೀನು ನೌಕರಿನೂ ಮಾಡ್ತೀನಿ, ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಕಿದ್ರೆ ಆಗೋದಿಲ್ಲ. ಯಾವ್ದು ಬೇಕು ತೀರ್ಮಾನ ಮಾಡ್ಕೊಂಬಂದು ಹೇಳು. ಕತೆ ಭಾಳ ಚೆನ್ನಾಗಿದೆ ಇವರೇ, ತುಂಬ ಚೆನ್ನಾಗಿದೆ. ಇದು ತಮಿಳು ತೆಲುಗಲ್ಲಿ ಸಿನಿಮಾದ 100 ಡೇಸ್ ಓಡುತ್ತೆ. ಬಟ್ ರಾಜ್ಕುಮಾರ್ ಅವ್ರು ಈ ಪಾತ್ರ ಮಾಡೋಕ್ಕಾಗಲ್ಲ. ಯಾಕೆ ಸರ್ ಅಂದೆ. ಇದು ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನು ಮಾಡಿರಿ ನೀವು, ಅವನು ಬಿಕಾರಿ ಆಗಿರ್ತಾನೆ ಹೀರೋ, ಒಬ್ಬ ಸೂಳೆ ಮೂಲಕ ಬಾಂಬೆನಲ್ಲಿ ಅವನು ವಿಶ್ವ ಪ್ರಸಿದ್ಧ ಮಾಡ್ತೀರಿ. ಅವತ್ತೊಂದು ಆ ಲೀಲಾವತಿ ಅವ್ರ ದೃಶ್ಯ ಇದೆಯಲ್ಲ, ಭಾರಿ ಮನಮುಟ್ಟಂಗಿತ್ತದು. ಅಲ್ಲಿ ನಿಂತಿದ್ರು ಅವರು, ಎಲ್ಲರೂ ಕತ್ಲಿತ್ತಲ್ಲ, ಇವ್ರು ಯಾರು ಅಂತ ಹಿಂಗೆ ಬ್ಯಾಟ್ರಿ ಹಾಕಿದರು. ಯಾರು, ರಾಜ್ಕುಮಾರ್ ಅವರು. ಲೀಲಾವತಿಯವರು ನನಗೆ ಇವತ್ತಿಗೂ ಅದು ಕಣ್ಣಿಗೆ ಕಟ್ಟಿದಂಗೆ ಇತ್ತು ಆ ಸೀನ್. ಒಂದು ಸಣ್ಣ ಕಿಸ್ಸನ್ನು ನಕ್ಬಿಟ್ಟು ಆ ಕಡೆ ತಿರು ನಿಂತ್ಕೊಂಡ್ರು. ಅದರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ನಾನು ಹೆಂಗೆ ಸಂಬಂಧ ಇತ್ತು ಅಂತ. ಈ ಹಳ್ಳಿ ಕಡೆ ಗೌಡ್ರ ಮನೆಯಲ್ಲಿ ಹೆಣ್ಮಕ್ಳು ಹೆಂಗೆ ಗಂಡನ ನಾಸ್ತಾರೆ, ಗೌರವ ಕೊಡ್ತಾರೆ, ಆ ಥರ. ಆ ಪ್ರೊಡ್ಯೂಸರ್ ಭಾಳ ಹೋಪ್ಲೆಸ್ ಇದ್ದ. ಅವರು ಹೊಸ ಸಿನಿಮಾಗಳಿಗೆ ಹಾಡ್ತಿಲ್ಲ. ಎಸ್ ಪಿ ಅವರು ಅದು ನಾವು ಎಷ್ಟು ಕೊಡ್ತೀವಿ ಅಷ್ಟೇ ತಗೋತೀವಿ ಅಂತ ಹೇಳಿದ್ರು ಪಾಪ ಅವರು. ಪ್ರೊಡ್ಯೂಸರ್ ಹೊಸಬ ಸರ್, ಒಂದು ಸ್ವಲ್ಪ ನಿಮ್ಮದು ಇದನ್ನು ತೊಗೊಳ್ಳುವಾಗ ರೆಮ್ಯುನರೇಷನ್ ತೊಗೊಳ್ಳೋದು ಒಂದು ಸ್ವಲ್ಪ ಕನ್ಸ್ಯೂಮ್, ಅವ್ನು ಎಷ್ಟು ಕೊಡ್ತಾರೆ ಅಷ್ಟೇ ಕೊಡಲಿ, ನಾನು ನಿಮಗೋಸ್ಕರ ಹಾಡೋದು ಅಂತಿದ್ರು. ಎಸ್ ಪಿ ಅವರು 2 ಹಾಡು ಹಾಡಿದರು. ಜಗದೀಶ್ ಅಂತ ಅವ್ರದ್ದು PA, ಅವತ್ತೊಂದು ನಮ್ಮ ಪ್ರೊಡ್ಯೂಸರ್ ಕೈಯಾಗ ದುಡ್ಡು ಬಿಲ್ ಕೊಟ್ಟು ಕೂಡಲೇ ಏನು ರೀ ಆ ಸುಳೆ ಮಗ ಇಷ್ಟೊಂದು ಮಾಡ್ಬಿಟ್ಟ ಬಿಲ್ಲು ಅಂದ್ಬಿಟ್ಟು ಇದೇ ಪದ ಉಪಯೋಗಿಸ್ಬಿಟ್ಟ. ಎಲ್ಲದೂ ಕಾಮನ್ ಇವನಿಗೆ ಆ ಪದ. ಹಿಂದನ ಅದಾರ ಅವ್ರು ಎಸ್ ಪಿ ಅವರು. ಇದಿತ್ತು. ಅಂದ್ರೆ ನೀವು ಸ್ಕ್ರೀನ್ ಪ್ಲೇ ಅದೆಲ್ಲ ಯಾರು ಮಾಡ್ಕೊಂಡಿದ್ರು? ಸ್ಕ್ರೀನ್ ಪ್ಲೇ ನಾನೇ. ಯಾವುದೋ ಪಂಚಾಕ್ಷರಿ ನನ್ನ 4 ನಾವಲ್ ಬರ್ತೀನಿ. ಪಂಚಾಕ್ಷರಿಗಳು ಭಾಗ 1, 2, 3, 4 ಅಂತ. ಅದೆಲ್ಲ ಡಿಟ್ಟೋ ಊರು ಸುತ್ತಿ ಬರೆದಿದ್ದೀನಿ. ಅವಾಗ ಚಿಂದೋಡಿ ಬಂಗಾರೇಶ್ ಅದನ್ನು ನಿರ್ದೇಶನ ಮಾಡಿದೆ. ನೀವು ಆ ಸಿನಿಮಾ ನೋಡಿದ್ರಿ? ಆಮೇಲೆ ನೋಡಿದೆ. ನನಗೆ ಅಷ್ಟು ಬಿಗಿ ಅನ್ನಿಸ್ಲಿಲ್ಲ. ಆಮೇಲೆ ಅವರು ಇವನಿಗೆ ನಮ್ಮ ಧೀರೇಂದ್ರ ಗೋಪಾಲ್ ಒಂದು ಪಾತ್ರ ಕೊಟ್ಟಾರ. ಅವ ಬಂದು ಅಜ್ಜವ್ರ ಕೆನ್ನೆಗೆ ಬಡಿಯೋದು, ಅವೆಲ್ಲ ನಂಗೆ ಅಸಹಜ ಅನಿಸಿದವು. ಅಂತ ದೊಡ್ಡ ಮಹಾತ್ಮರು ಅಂತ ಹೇಳ್ತೀವಿ, ಅವ್ರ ಕೆನ್ನೆಗೆ ಬಂದು ಬಡಿಯೋದು ಅದೆಲ್ಲ ಸರಿ ಅನ್ನಿಸ್ಲಿಲ್ಲ ಅಂತ ಕೆಲವೊಂದಿಷ್ಟು ಇದ್ದವು. ಆ ಥರದ್ದು ಸನ್ನಿವೇಶಗಳು, ಅಸಹಜವಾದ ಸನ್ನಿವೇಶಗಳಿದ್ದು ಅದ್ರಾಗ ಸಿನಿಮಾದಾಗ ಅದಾವೆ. ಬಟ್ ಅದು ಸಂಗೀತದ ದೃಷ್ಟಿಯಿಂದ ಮತ್ತು ಲೋಕೇಶ್ರ ಅಭಿನಯ ದೃಷ್ಟಿಯಿಂದ ಅದು ಸಕ್ಸಸ್ ಆಯಿತು. ಅದು ಹಂಸಲೇಖ, ಅದು ಮ್ಯೂಸಿಕ್ ಹಂಗಾಗಿ ಅದು ಸಕ್ಸಸ್ ಆಯಿತು. ಅದು ನಮ್ಮಂಥವ್ರಿಗೆ ಗೊತ್ತಾಗುತ್ತೆ, ಅದು ಕಾಮನ್ ಪರ್ಸನ್ಸಿಗೆ ಗೊತ್ತಾಗಲ್ಲ ಅವೆಲ್ಲ. ಹಾಗಾಗಿ ಸಿನಿಮಾ ನಿರ್ದೇಶನದ ಟೆಕ್ನಿಕ್ಕಿಗೆ ಯಾರ ಕಡೆ ಕೆಲಸ ಮಾಡಿದ್ರು ಅಥವಾ ನಿಮಗೆ ಮಾಡ್ಬೇಕಂತಾನೆ? ಇಲ್ಲ, ನಾನು ಕೆಲಸ ಮಾಡಿದೆ. ಪುಟ್ಟಣ್ಣ ಕಣಗರ ಹತ್ರ ಫಸ್ಟ್ ಹೋದೆ. ನಮ್ಮ ರಾಜಾನಂದ್ ಗೊತ್ತಲ್ಲ ನಮ್ಗೆ, ಸಿನಿಮಾ ಆ್ಯಕ್ಟ್ರು. ಅವರು ನಾನು ಮೊದಲಿಂದನೂ ಫ್ರೆಂಡು. ನಾನು ಅವರು ಒಂದೇ ಏರಿಯಾದಲ್ಲಿದ್ವಿ. ಅಲ್ಲೊಬ್ಬರು ಮೋಲ್ಡ್ ರಾಜಣ್ಣ ಅಂತ ಹೇಳ್ಬಿಟ್ಟು ದೊಡ್ಡ ಇದು ಆರ್ಟಿಸ್ಟ್ ಅವರು. ಅಂದರೆ ಈ ಸ್ಕಲ್ಪ್ಚರ್ಸು, ಈ ಸಿಮೆಂಟಲ್ಲಿ ಮತ್ತು ಈ ಪೇಪರ್ ಪಲ್ಪಲ್ಲಿ ನಾಟಕ ಕಂಪ್ನಿಗೆ, ಸಿನಿಮಾ ಕಂಪ್ನಿಗೆ ಎಲ್ಲದಕ್ಕೂ ಸ್ಕಲ್ಪ್ಚರ್ ಮಾಡಿಕೊಡ್ತಿದ್ರು ಅವರು. ಮೋಲ್ಡ್ ರಾಜಣ್ಣ ಅಂತೇಳಿ ನಾಟಕದವ್ರಿಗೂ ಮಾಡಿಕೊಡ್ತಿದ್ರು. ಅವ್ರಿಗೂ ನನಗೆ ಭಾಳ ಸಹವಾಸ. ಅಲ್ಲಿ ಇವ ರಾಜಾನಂದ್ ಬರ್ತಿದ್ದ. ಹಾಗೆ ರಾಜಾನಂದಗೂ ನನಗೂ ಹವ್ಯಾಸ ಒಂದೇ ಆಯ್ತಲ್ಲ. ಅವನು ಒಂದಿಷ್ಟು ನಾಟಕ ಬರೆದಿದ್ದ ರಾಜಾನಂದ. ಆಮೇಲೆ ಒಂದಿಷ್ಟು ಹಾಡುಗಳು ಬರೆದಿದ್ದ. ಭಾಳ ರಸಿಕ ಅದ, ಭಾರಿ ರಸಿಕ ಹಾಡುಗಳವು. ಹಾಗಾಗಿ ಮತ್ತು ನಾವು ವಾರದಾಗ 2-3 ಸರಿ ಕೂಡ್ತಿದ್ವಿ ನಾನು ರಾಜಾನಂದ. ಆಮೇಲೆ ಶೂಟಿಂಗ್ ಇಲ್ಲ ಅಂತಂದು, ಶೂಟಿಂಗಿಂದ ಬಂದಿನಿ ಗುರುಜಿ ಸೇರೋನು ಇವತ್ತ ಅಂತಿದ್ದ. ಸರಿ ಅಂತ ಸೇರ್ತಿದ್ವಿ. ಆತ ಪುಟ್ಟಣ್ಣ ಕಣಗಲ್ ಅಂತ ನನ್ನ ಬಗ್ಗೆ ಹೇಳಿದ್ದ ರಾಜಾನಂದ. ಹಿಂಗೆ ನಮ್ಮಲ್ಲಿ ಒಬ್ಬರು ಉಪಾಧ್ಯ ಅಂತ ಇದ್ದಾರೆ, ನನ್ನ ಗೆಳೆಯರು, ಗುರುಗಳೇ, ಅವ್ರು ಭಾಳ ಚೆನ್ನಾಗಿ ಬರೀತಾರೆ, ನೀವು ಸರಿ ಅವ್ರನ್ನ ಕೇಳಬೇಕು, ಒಂದು ಕತೆ ಕೇಳ್ರಿ, ಅವ್ರಿಗೆ ಯಾರು ವರ್ಕ್ ಮಾಡೋಕ್ಕೆ ಕೊಡ್ರಿ ಅಂತ. ಆಯಿತು, ಮುಂದಿನ ವಾರ ಕಳಿಸಯ್ಯ ಅಂತಂದಿದ್ರಂತ ಅವರು. ನನ್ನ ಹತ್ರ ಬಂದು ಹೇಳ್ದೆ, ಪುಟ್ಟಣ್ಣ ಹೇಳಿ ಬಂದಿದ್ದೀನಿ, ನಿಮ್ಮನ್ನು ಕಳಿಸಂದಿದ್ದಾರೆ, ನೀವು ಹೋಗ್ರಿ ಅಂತ. ಸರಿ, ಅವ್ರ ಮನೆ ಅಡ್ರೆಸ್ ಕೊಡಪ್ಪ ಅಂತ ಹೋದ್. ನಾನು ಒಂದಿನ ಹೋದ್ಮೇಲೆ ಪುಟ್ಟಣ್ಣ ಕಣಗಲ್ಲ ನನ್ನ ಕೇಳಿದ್ರೆ, ಏನೇನು ಬರ್ದಿಯಪ್ಪ, ಏನೇನು ಹೇಗೆ ಅಂತ. ಸರಿ, ಇಷ್ಟು ಬರ್ದೀನಿ, ಇದು 3 ಕಾದಂಬರಿ ಬರ್ದೀನಿ, ಒಂದು 4-5 ನಾಟಕ ಬರ್ದು, ಈಗ ನಾಟಕ ಬರೆಯೋದು ಬಿಟ್ಟುಬಿಟ್ಟೀನಿ. ಒಂದು ಕಂಪ್ನಿ, ಗೋಕಾ ಕಂಪ್ನಿ ಅಲ್ಲೇ, ನಂತರ ಗುಬ್ಬಿ ಕಂಪ್ನಿಯವ್ರಿಗೆ ಒಂದು ನಾಟಕ ಕೊಟ್ಟಿದ್ದೆ, ಅದೆಲ್ಲ ಹೇಳಿದೆ. ಗುಡ್ ಅಂತಂದು, ಹಾಗಾದರೆ ನೀ ಮುಂದಿನ ವಾರ ಬಾ, ಚೆನ್ನಾಗಿ ಚರ್ಚೆ ಮಾಡಿಬಿಟ್ಟು ನಾನೇ 1-2 ಕತೆ ಬರೆಯೋಕ್ಕೆ ಕೊಡ್ತೀನಿ ನಿನಗೆ, ನಾನೇ ಥ್ರೆಡ್ ಕೊಡ್ತೀನಿ, ಅದಕ್ಕೆ ನೀ ಕತೆ ಬರ್ಕೊಡ್ಬೇಕು. ಆಯಿತು ಸರ್ ಅಂದೆ. ಮತ್ತು ನೆಕ್ಸ್ಟ್ ವೀಕ್ ಹೋದೆ. 1-2 ಕತೆಗೆ ಥ್ರೆಡ್ ಕೊಟ್ಟರು. ಹೀಗಿರ್ಬೇಕು ಕತೆ ಅಂತ. ಒಂದು ಅಸಹಾಯಕ ಹೆಣ್ಣಿನ ಕತೆ, ಆಕೆ ಓದಬೇಕಂತಿರ್ತಾಳೆ, ಮನೆಗೆ ಕುಡುಕ ತಂದೆ, ಆಮೇಲೆ ಅನ್ಎಜುಕೇಟೆಡ್ ತಾಯಿ, ಆಮೇಲೆ ಜಗಳಾಡುವಂಥ ತಮ್ಮಂದಿರು, ಹಾಗಾಗಿ ಆಕೆ ಓದೋಕ್ಕೆ ಆಗೋದಿಲ್ಲ. ಇನ್ನೊಂದು ಅಸಹಾಯಕ ಮಗು, ಚಿಕ್ಕ ಮಗು, ಆಕೆ ತಾಯಿ ಇರೋದಿಲ್ಲ ಅವನಿಗೆ,
ಅವ್ರ ಅಪ್ಪ ಏನು ಮಾಡ್ತಾನೆ, ನಿಜವಾದ ಅಪ್ಪ ತನ್ನ ಮಗು ಅಂತ ಹೇಳ್ಕೊಳಕ್ಕೆ ಹೆಂಡತಿ ಹತ್ರ ಧೈರ್ಯ ಇರೋದಿಲ್ಲ ಅವನಿಗೆ. ಆ ಮನೆಗೆ ತಗೊಂಬಂದು ಆ ಇದು ನನ್ನ ಮಗು ಅಂತ ತಿಳ್ಕೊ, ನೀನು ನನಗೆ ಬೇಕಾದವ್ರ ಮಗು ಇದು, ಇವ್ರ ತಾಯಿ ಸತ್ತು ಹೋಗ್ಬಿಟ್ರು, ತಂದೆ ತಾಯಿ ಯಾರು ಇಲ್ಲಿ ಈಗ, ಇವ್ನು ನೀನೇ ಬೆಳೆಸ್ಬೇಕು ಅಂತ ಬಿಡ್ತಾನೆ. ಆ ಹೆಣ್ಮಗಳು ಅದು ತುಂಬ ಚೆನ್ನಾಗಿ ಬೆಳೆಸ್ತಿರ್ತಾಳೆ. ಆದರೆ ಆ ಮಗು ಆ ತಾಯಿ ಅಂತ ಒಪ್ಕೊಳಕ್ತಾ ಇರೋದಿಲ್ಲ ಅದು ತನ್ನ ತಾಯಿನ. ಕಡೆಗೆ ಕ್ಲೈಮ್ಯಾಕ್ಸಲ್ಲಿ ಅವರು ಇದಕ್ಕೆ ಹಾಕಿ ಫೋಟೋ ತೊಗೊಂಬಂದ್ಬಿಟ್ಟು ತನ್ನ ರೂಮ್ನಾಗ ಹಾಕ್ಕೊಂತ ನನ್ನ ತಾಯಿ ಅಂಥೇಳಿ. ಇದು ಕತೆ. ಅದು ಇದನ್ನು ಪುಟ್ಟಣ್ಣವ್ರು ಬರ್ಕೊಟ್ಟೆ. ಬಟ್ ಆಮೇಲೆ ಅವರು ಭಾಳ ಇದಿದ್ರು, ಭಾಳ ಪ್ರಾಂಪ್ಟ್, ರೊಕ್ಕ ಪಕ್ಕ ಹಿಂಗೆ ಶೋಷಣೆ ಮಾಡುವಂಥವ್ರು ಇರಲಿಲ್ಲ ಪುಟ್ಟಣ್ಣ ಕಣಗಾಲ. ಆಮೇಲೆ ಅವ್ರ ಮಗನ ಕರೆದು ಅವ್ರು ಸ್ವಂತ ಪ್ರೊಡಕ್ಷನ್ ಎಲ್ಲ ಮಾಡಿಟ್ಕೊಂಡಿದ್ರು. ರಾಮನಾಥ್ ಅಂತೇಳಿ ಅವ್ರ ಮಗ ರಾಮನಾಥ್ ಉಪಾಧ್ಯಾಯ ಹೋದ ಸರಿ ಬಂದು ನಾವು ಏನಕ್ಕೆ ಕೊಟ್ಟಿಲ್ಲಪ್ಪ, ಈ ಕತೆ ಬರೋಕ್ಕೆ ಹೇಳಿದ್ದೀನಿ, ಇದಕ್ಕೆ ಮಡಿಕೇರಿಗೆರ ಇಲ್ಲ ಊಟಿಗೆ ಹೋಗೋಕೆ ಹೇಳಿದ್ದೀನಿ, ಊಟಿಗೆರ ಮಡಿಕೇರಿಗೆ ಹೋಗಿ ಬರ್ಕೊಂಬ ಅಂದರು. ಹ್ಞೂ ಸರ್ ಅಂದೆ. ಆಮೇಲೆ 500 ರೂಪಾಯಿ ಕೊಡು ಉಪಾಧ್ಯಾಯ ಅಂತ. 500 ರೂಪಾಯಿ ಆ ಕಾಲದ ದೊಡ್ಡ ಅಮೌಂಟು. 500 ರೂಪಾಯಿ ಆ ಚೆಕ್ ಇವತ್ತಿಗೂ ಜೆರಾಕ್ಸ್ ಮಾಡಿ ಇಟ್ಕೊಂಡಿನಿ ನಾನು, ಪುಟ್ಟಣ್ಣ ಕಣಗಾಲ ಕೊಟ್ಟಿದ್ದು. ಆಮೇಲೆ ನಾನು ಊಟಿಗೆ ಹೋಗಲಿಲ್ಲ, ಇದಕ್ಕೆ ಹೋಗಲಿಲ್ಲ. ನಂಜನಗೂಡು ಇದು ಅದು ನಮ್ಮ ಶ್ರೀರಂಗಪಟ್ಟಣ IB-ನಲ್ಲಿ ಹೋಗಿ 3-4 ದಿನ ಕುತ್ಕೊಂಡು ಕತೆ ಬರ್ಕೊಂಡು ತಂದೆ. ಎಲ್ಲಿಗೆ ಹೋಗಿದ್ದೇವೆ ಅಂದ್ರೆ, ಎಲ್ಲಿಗೆ ಹೋಗಿದ್ದೆ ಬಿಡಿ ಸರ್, ಬರ್ದಿನ ಒಟ್ಟು ಕತೆ ನೋಟ್ ಹೆಂಗದ ಅಂತ. ಹೇಳು ಏನೇನಾಯಿತು ಅಂತ ಹೇಳಿದೆ. ಥ್ರೆಡ್ ಚೆನ್ನಾಗಿದೆ ನೋಡೋಣ, ಅದನ್ನು ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೆ ಸಿಕ್ಕ ನೀನು ಮತ್ತೆ ಕರಿತೀನಿ, ಆಮೇಲೆ ಆವಾಗ ಫೈನಲ್ ಮಾಡೋಣ ಅಂದರು. ಆಮೇಲೆ ಸರ್ ನನಗೊಂದು ರಿಕ್ವೆಸ್ಟ್ ಇದೆ. ಏನು, ನನಗೆ ಈ ಸ್ಕ್ರಿಪ್ಟ್ ವರ್ಕದು ಬೇಡ, ನಿಮ್ಮ ಜೊತೆ ನಿನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇಟ್ಕೊಟ್ರಿ, ನಾನು ಸಿನಿಮಾ ಟೆಕ್ನಿಕ್ ಕಲಿಬೇಕಂತ ಆಸೆ ಐತಿ. ನೀನು ಕೆಲಸ ಬಿಟ್ಟು ಹಾಗಾದರೆ ನನ್ನ ಹತ್ರ ಅಸಿಸ್ಟೆಂಟ್ ಆಗಿರು, ನೀನು ನೌಕರಿನೂ ಮಾಡ್ತೀನಿ, ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರ್ ಹಾಕಿರೋದ್ರೆ ಆಗೋದಿಲ್ಲ. ಯಾವ್ದು ಬೇಕು ತೀರ್ಮಾನ ಮಾಡ್ಕೊಂಬಂದು ಹೇಳು, ಕೆಲಸ ಬಿಟ್ಟೋದ್ರೆ ಬಿಟ್ಟು ಬಂದುಬಿಡು, ನನ್ನ ಹತ್ರ ಇರು. ಬೇಡ ಅಂತಂದರೆ ಹಿಂಗೆ ಹೇಳ್ತೀನಲ್ಲ, ಹಿಂಗೆ ಸ್ಕ್ರಿಪ್ಟ್ ವರ್ಕ್ ಮಾಡ್ಕೊಂಡಿರು, ಸರ್ ನಂಗೆ ಸಲಹೆ ಕೊಡ್ಕೊಂಡಿರು. ಆಯ್ತು ಸರ್ ನೋಡ್ತೀನಿ. ನಾನು ಈ ಹುಬ್ಳಿಗೆ ಇದಕ್ಕೆ ಬಂದಿದ್ದೆ ಅಲ್ಲ, ವುಡ್ಲ್ಯಾಂಡ್ ಹೋಟ್ಲ್ಗೆ, ಅದೇ ಲಾಡ್ಜ್ಗೆ ಬಂದಾಗ ಇವ್ರದ್ದೆಲ್ಲ ನನಗೆ ಈ ನಮ್ಮ ಹೇಳಿದ್ದೆಲ್ಲ ಬಸವರಾಜ್ ಗುಡಿ ಏರಿದು ಅಲ್ಲೇ ಉಳ್ಕೊಂಡಾಗ ನೆನಪಾದ್ರು. ಪುಟ್ಟಣ್ಣ ಕಣಗಾಲ ಅವ್ರು ನಂಗೆ ಒಂದು ಟೆಲಿಗ್ರಾಮ್ ಕೊಟ್ಟರು, ಸ್ಟಾರ್ಟ್ ಇಮಿಡಿಯೇಟ್ಲಿ ಹುಬ್ಳಿ ವುಡ್ಲ್ಯಾಂಡ್ಸ್ ಅಂತೇಳಿ. ಸರಿ ಅಂತ ಬಂದೆ. ಏನು ಸರ್ ಕರೆಸಿರಿ ಅಂತ. ಒಂದು ಸಿನಿಮಾ ಮಾಡ್ತಾರೆ ಸಂಕಲ್ಪ ಅಂತೇಳಿ. ಆ ಸಂಕಲ್ಪ ನನಗೆ ಯಾಕೋ ಇದು ಕ್ಲೈಮ್ಯಾಕ್ಸು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಕಣ, ಇದನ್ನು ಬೇರೆ ಬೇರೆ ಥರ ಹೆಂಗೆ ಮಾಡ್ಬೋದು, ನಾನು ಶೂಟಿಂಗ್ ಹೋಗ್ತೀನಿ, ನೀನು ಬರೆದಿಟ್ಟಿರು. ಆಯಿತು ಅಂತ ನಾನೊಂದು 3 ಥರ ಅದನ್ನೇ ಕ್ಲೈಮ್ಯಾಕ್ಸ್ ಹೇಗೆ ಮಾಡಬೇಕು ಅಂತ ಬರೆದಿಟ್ಟೆ. ಅವ್ರು ಬರೋಷ್ಟೊತ್ತಿಗೆ ಬಂದರು. ಬಂದಮೇಲೆ ಬರ್ದೇನಪ್ಪ, ಹೇಳಿ ಏನೇನು ಬರ್ದೀಯ ಸರ್, 1ನೇದು ಹಿಂಗೆ, 2ನೇದು ಹಿಂಗೆ, 3ನೇದು ಹಿಂಗೆ, ಇದೆಲ್ಲ ಇನ್ನೇನು ಮಾಡೋಕ್ಕೆ ಬರ್ತು ನೋಡು ಅಂದರು. ಆಯ್ತು ಸರ್ ನಾಳೆ ಆಯಿತು, ನಾಳೆ ನಾನು ಶೂಟಿಂಗ್ ಹೋಗಿ ಬಂದಮೇಲೆ ಮತ್ತೆ ಹೇಳು ನೀನು. ಮತ್ತು ಮಾರನೇ ಶೂಟಿಂಗ್ ಹೋಗಿ ಬಂದರು. ಶೂಟಿಂಗ್ ಹೋಗಿ ಬಂದ್ಕೊಳ್ಳಿ ಮತ್ತೆ ಹೇಳಿದೆ, ಗುಡ್ ಇದು ಚೆನ್ನಾಗೈತಿ ನೋಡೋಣ ಅಂತ. ನನಗೆ ಹೇಗೆ ಬೇಕು 3-5 ನೋಡ್ತೀನಿ, ನಾನು ಕೂತ್ಕೊಂಡು ಯಾವ್ದು ಬೇಕೋ ಅದು ಮಾಡ್ತೀನಿ ಅಂತಂದರು. ಆಮೇಲೆ ನಮ್ಮ ರಾಜಾನಂದ ಆ ಸಿನಿಮಾದ ಪಾಠ ಮಾಡ್ತಿದ್ರು, ಅವರು ಶೂಟಿಂಗ್ ಬಂದಿದ್ರು, ಅಲ್ಲೇ ಇದ್ದರು. ಮತ್ತು ರಾಜಾನಂದ ಕೂಡಿ ಒಂದು ಸ್ವಲ್ಪ ಟೈಮ್ ಕಳೆದು, ಒಂದಿನ ರಾತ್ರಿ ಎಲ್ಲ 2 ಗಂಟೆವರೆಗೂ. ಆಮೇಲೆ ನಾನು ಪ್ರೊಡ್ಯೂಸರ್ ಕರೆಸಿ ಅವ್ರಿಗೆ TADA ಕೊಟ್ಟು ಕಳಿಸು ಅಂತೇಳಿ 2,000 ರೂಪಾಯಿ ಕೊಡಿಸಿದ್ರು ನನಗೆ ಪ್ರೊಡ್ಯೂಸರ್ ಕಡೆಯಿಂದ. ಮತ್ತು ಮೈಸೂರಿಗೆ ಹೋದೆ. ಆಮೇಲೆ ಅದ್ರಾಗ ಕ್ಲೈಮ್ಯಾಕ್ಸು ನಾನು 1ನೇದು ಏನು ಬರ್ಕೊಟ್ಟಿದ್ದೆ ಅದನ್ನೇ ಮಾಡಿದರು. ಯಾವ ಸಿನಿಮಾ ಅದು? ಸಂಕಲ್ಪ ಅಂತ. ಸಂಕಲ್ಪ. ಅದನ್ನೇ ಮಾಡಿದರು. ಆಮೇಲೆ ನಾನು ಅದಕ್ಕಿಂತ ಚೆನ್ನಾಗಿರೋದು ಮಾಡಿದ್ದೆ, ಬರ್ಕೊಟ್ಟಿದ್ದೆ ಆ್ಯಕ್ಚುಲ್. ಅವ್ರು ಅದನ್ನು ಮಾಡಿರಲಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಸತ್ಯ ಹೋಗ್ಬಿಟ್ರು ಅವರು. ಅದಕ್ಕಿಂತ ಮೊದಲು ನಂದು ಬಯಲುದೀಪ ಸಿನಿಮಾ ಮಾಡಿದ್ನಲ್ಲ, ಅದು ಸಂಜಯವಾಣಿನಲ್ಲಿ ಸೀರಿಯಲ್ ಆಗಿ ಬರ್ತಿತ್ತು, ದೈನಿಕ ಧಾರಾವಾಹಿಯಾಗಿ ಎವ್ರಿಡೇ. ಅದನ್ನು ಓದ್ತಿದ್ರಂತ. ಒಂದು ಸರಿ ಬಂದಾಗ, ಈ ಉಪಾಧ್ಯಾಯ ಭಾಳ ಚೆನ್ನಾಗಿ ಬರ್ತದೆ ಕಣೆ, ಅದು ಭಾಳ ಚೆನ್ನಾಗಿ ಮೆಲೋಡಿ ಡ್ರಾಮಾ ಕ್ರಿಯೇಟ್ ಮಾಡಿ ಅದ್ರಾಗ ಅದು ನೋಡೋಂಥದ್ದು ಯಾರು ಪ್ರೊಡ್ಯೂಸರ್ ಸಿಕ್ಕರು ಅದನ್ನು ಸಿನಿಮಾ ಮಾಡೋಣ ಅಂತಂದ್ರು. ಆಯಿತು ಸರ್ ಅಂದಿದ್ದೆ. ಆಮೇಲೆ ಮತ್ತೊಂದು ಸರ್ ಹೋದಾಗ ಇರಲೇ ಇಲ್ಲ, ತೀರೋಗ್ಬಿಟ್ರು. ನೀವು ಧಾರಾವಾಹಿ ಬಂದಿರುವಂಥ ಕಥೆನ ಸಿನಿಮಾ ಯಾಕೆ ಮಾಡ್ಬೇಕಂತ ಮಾಡಿದ್ರಿ? ಅದ್ರದ್ದು ಅದ್ರ ಕಾನ್ಸೆಪ್ಟ್ ಏನಿದೆ? ನನಗೆ ಸಿನಿಮಾದ ಹುಚ್ಚಿತ್ತಲ್ಲ ಮಾಡಬೇಕು ಅಂತ. ಅದು ಒಳ್ಳೆ ಮೀಡಿಯಾ, ಜನಪ್ರಿಯ ಮಾಧ್ಯಮವಾಗೋದು ಸಿನಿಮಾ ಅದು. ಆಮೇಲೆ ಅದು ಒಂದು ದೊಡ್ಡ ಕ್ರಿಯೇಟಿವಿಟಿ ಫೀಲ್ಡ್, ಅದು ದೊಡ್ಡ ಕ್ರಿಯೇಟಿವಿಟಿ ಫೀಲ್ಡ್, ಸಿನಿಮಾ ಫೀಲ್ಡ್ ಅವತ್ತು. ಅದು ಇವತ್ತೂ ಹಾಗೆ. ಅದ್ರ ಜನರದ್ದು ಸ್ವಲ್ಪ ಈ TV ಧಾರಾವಾಹಿ ಎಲ್ಲ ಬಂದ ಮೇಲೆ ಕಮ್ಮಿ ಆಗೈತೆ ಅದ್ರ ಪಾಪ್ಯುಲಾರಿಟಿ. ಅದಕ್ಕೆ ಅದ್ರಾಗ ವರ್ಕ್ ಮಾಡಬೇಕು ಅಂತ ನಂಗೆ ಭಾಳ ಹವ್ಯಾಸ ಇತ್ತು. ಹವ್ಯಾಸ ಇದ್ಮೇಲೆ ಬೆಂಗಳೂರಾಗ ಒಬ್ಬರು KCN ಚಂದ್ರಶೇಖರ್ ಅಂತಿದ್ರು, ಪ್ರೊಡ್ಯೂಸರ್ KCN ಮೂವೀಸು. ಅವ್ರ ಹತ್ರ ನನ್ನ ಫ್ರೆಂಡ್ ಒಬ್ರು ಕರ್ಕೊಂಡು ಹೋದೆ, ಪ್ರಭುದೇವ್ ಚಿಗಟೇರಿ ಅಂತ ನಮ್ಮ ಈ ಪುಸ್ತಕದಲ್ಲಿ ಇದು ಬರ್ದಾರವರು. ಅವರು ಕ್ಲಾಸ್ಮೇಟ್ಸ್ ಇಬ್ಬರು. ನಾನು ಬೆಂಗಳೂರಿಗೆ ಹೋದಾಗೆಲ್ಲ ಪ್ರಭು ಅವ್ರ ಆಫೀಸ್ಗೆ ಹೋಗದೆ ಬರ್ತಿರಲಿಲ್ಲ, ಬಸವ ಸಮಿತಿಯಲ್ಲಿ ಅವ್ರ ಆಫೀಸು. ಆಮೇಲೆ ನಾವು ಸರ್ ಹೇಳಿದೆ ಅವ್ರಿಗೆ, ಸರ್ ನನಗೆ ಚಂದ್ರು ಅವರಿಂದ ಒಂದು ಕೆಲಸ ಆಗಬೇಕು ಅಂತ. ಏನಾಗಬೇಕು ಹೇಳ್ರಿ ಅಂತ. ನಾನು ಯಾರ ಹತ್ರ ಒಬ್ಬರು ಡೈರೆಕ್ಟರ್ ಹತ್ರ ಸ್ವಲ್ಪ ದಿವಸ ಸಿನಿಮಾ ಟೆಕ್ನಿಕ್ ಕಲಿಯೋದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೇರ್ಕೋಬೇಕಂತೀನಿ, ಅದಕ್ಕೆ ಅವ್ರಿಗೆ ಹೇಳಿಸ್ಬೇಕು, ಬರೀ ಹೋಗೋಣ ಅಂದರು. ಹಂಗೆ ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿ ಗಾಂಧಿನಗರಕ್ಕೆ.
ಆಮೇಲೆ ಪರಿಚಯ ಮಾಡಿಸಿ ಚಂದ್ರು ಇವ್ರು ನನ್ನ ಫ್ರೆಂಡ್, ಇವರು ಯಾರ ಹತ್ರ ಒಬ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟಾಗಿ ಕೆಲಸ ಮಾಡ್ಬೇಕಂತ ಆಸೆ ಐತಿ. ಇವ್ರು ಮೈಸೂರಿನಲ್ಲಿ ಲೆಕ್ಚರ್ ಇದ್ದಾರೆ ಕಾಲೇಜಿನಾಗ. ಅದಕ್ಕೆ ಇವ್ರು ಯಾರಿಗಾರು ಹೇಳು. ಆ ಹೇಳೋ ಅಷ್ಟೊತ್ತಿಗೆ ನೋಡೋಣ ತಡೆ ಅನ್ಸ್ಕೊಂಡು ನಮ್ಮ ಕೆ ವಿ ಜಯರಾಮ್ ಅವರು ಅವ್ರ ಚೇಂಬರ್ಗೆ ಒಳಗೆ ಬಂದುಬಿಟ್ರು, ಚಂದ್ರು ಅವ್ರ ಚೇಂಬರ್ಗೆ. ಆಮೇಲೆ ಒಳ್ಳೆ ಟೈಮ್ ಬರ್ರಿ ಜಯರಾಮ್, ಏನು ಸರ್, ಇವರು ನಮ್ಮ ಫ್ರೆಂಡ್ ಉಪಾಧ್ಯ ಅಂತ ಮೈಸೂರು ಕಾಲೇಜಲ್ಲಿ ಲೆಕ್ಚರ್ ಅದಾರ ಇವರು ನಿಮ್ಮ ಹತ್ರ ಅಸಿಸ್ಟೆಂಟಾಗಿ ಇಟ್ಕೋಬೇಕು ಸರ್. ನನ್ನ ಹತ್ರ ಭಾಳ ಜನ ಅದಾರ ಸರ್, ಈಗಾಗಲೇ 3-4 ಜನ ಅದಾರ. 3-4 ಜನ ಇರೋದಕ್ಕೂ ಇವ್ರು ಇಟ್ಕೊಳ್ಳೋಕ್ಕೂ ಭಾಳ ವ್ಯತ್ಯಾಸ ಐತಿ. ನಿಮಗೆ ಭಾಳ ಥರದ ಹೆಲ್ಪ್ ಮಾಡ್ತಾರೆ ಇವ್ರು ಇಟ್ಕೊಂಡು. ಇವರು ಸಾಹಿತಿಗಳು ಹೌದು, ಅನೇಕ ಪುಸ್ತಕಗಳು ಬರೆದಾರೆ, ಕಾದಂಬರಿಗಳು ಬರೆದಾರ. ಅದಕ್ಕೆ ಇವ್ರು ಆಯ್ತು ಸರ್. ಆಮೇಲೆ ಅರುಣರಾಗ ಪಿಕ್ಚರ್ ಮಾಡ್ತಾಯಿದ್ದೀನಿ ಸರ್, 1 ವಾರ ಬಿಟ್ಟು ನನಗೆ ಫೋನ್ ಮಾಡಿಬಿಟ್ಟು ಬರ್ರಿ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟರು ಜಯರಾಮು. ಆಮೇಲೆ 1 ವಾರ ಬಿಟ್ಟು ಅರುಣರಾಗಕ್ಕೆ ಬಂದೆ. ಬಂದ ಮೇಲೆ ಅಲ್ಲಿ ಅಶ್ವಥ್ ಅವರು ಇದ್ದರು. ಅಶ್ವಥ್ ಅವ್ರು ನಂಗೆ ಮೈಸೂರು ಅವರಲ್ಲ, ಅವರು ಮೊದಲೇ ಪರಿಚಯ. ಒಂದು ಪ್ರಶಸ್ತಿ ಕೊಟ್ಟಿದ್ರು ನನ್ನ ಕೈಯಿಂದ, ತಮ್ಮ ಕೈಯಿಂದ ಅವರು ಮಂಗಳೂರಾಗ ಉಡುಪಿ ಒಳಗೆ. ನನಗೊಂದು ರಾಜ್ಯ ಮಟ್ಟದ ಲೇಖನ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತ್ತು ನನಗೆ. ಆ ಬಹುಮಾನ ಕೊಡೋದಕ್ಕೆ ಅಶ್ವಥ್ ಅವ್ರು ಕರೆಸಿದ್ರು ಅಲ್ಲೇ. ಅಶ್ವಥ್ ಅವ್ರು ಕರೆಸಿದಾಗ ಅಶ್ವಥ್ ಅವ್ರು ನಾನು ಬಹುಮಾನ ಕೊಟ್ಟು ಕೂತ್ಕೊಂಡಾಗ, ನೀವು ಪ್ರೊಫೆಷನ್ ಏನು ನಿಮ್ಮದು? ನಾನು ಹಿಂಗೆ ಸರ್, ನಾನು ಬೇಸಿಕಲಿ ಆರ್ಟಿಸ್ಟು, ನನ್ನ ವೃತ್ತಿ ಅದು, ಬಟ್ ಪ್ರವೃತ್ತಿ ಸಾಹಿತ್ಯ ನಂದು ಅಂತ ಹಿಂಗೆ ಅಂತ ಹೇಳಿದೆ. ಇದ್ರಾಗ ಈ ಕಲೆಗಳಲ್ಲಿ ಇದೆಲ್ಲ ಇದು ಮಾಡ್ತಾರಲ್ಲ, ಬೇರೆ 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 ಬೈಫೈಟ್ ಮಾಡ್ತಾರೆ, ಯಾಕೆ ಏನು ಅಂತ ಕೇಳಿ ಬ್ರೀಫಾಗಿ ಹೇಳಿದ್ದೆ ನಾನು ಅವ್ರಿಗೆ. ಅವ್ರಿಗೆ ಅವಾಗಿಂದ ಹುಚ್ಚು ಶುರು ಆಗ್ಬಿಟ್ಟಿತ್ತು. ನಾನು ಫ್ರೀ ಇದ್ದಾಗ ನಿಮ್ಮ ಹತ್ರ ಬರ್ತೀನಿ, ಹೇಳ್ಕೊಡ್ತೀರ ನನಗೆ. ಆಯ್ತು ಸರ್ ಬರ್ರಿ ಅಂತ. ಅಂದರೆ ಲಲಿತ ಕಲೆಗಳಿಗೆ ಸಂಬಂಧಿಸಿದಂಥ ವಿಮರ್ಶೆ. ಆಮೇಲೆ ಬದಲು ಅಲ್ಲಿ ಸಿಕ್ಕ ಮೇಲೆ ಅಶ್ವಥ್ ಅವರು ಅದರ ಇಲ್ಲ ಅಲ್ಲಿ ಇದ್ರಾಗ ಇನ್ನೊಂದು ಹೇಳ್ತೀನಿ, ಐಲ್ಯಾಂಡ್ಸ್ ಹೋಟ್ಲ್ ಅಂತ ಇತ್ತು ಬೆಂಗಳೂರಾಗ, ಇಲ್ಲೇ ಆನಂದರಾವ್ ಸರ್ಕಲ್. ರಾಜ್ಕುಮಾರ್ ಅದೆಲ್ಲ. ರಾಜ್ಕುಮಾರ್ ಅಲ್ಲೇ ಇರ್ತಿದ್ರು. ಆ ರಾಜ್ಕುಮಾರ್ ಅವ್ರಿಗೆ ಒಂದು 10 ದಿನ ಒಂದು ಕತೆ ಹೇಳಿದ್ದೆ ನಾನು, ಅಷ್ಟೊತ್ತು ಪರಿಚಯ ಆಗಿದ್ರು. ರಾಜ್ಕುಮಾರ್ ಬಾವು ಮೈದ ಒಬ್ಬರು ರಾಮೇಗೌಡ ಅಂತ ದಾವಣಗೆರೆಗೆ ಟೀಚರ್ ಇದ್ದರು. ಅವ್ರು ನಾನು ಭಾಳ ಫ್ರೆಂಡ್ಶಿಪ್ ಆಗಿತ್ತು. ಅವರು ಗೋಕಾಕ್ ಕಂಪ್ನಿಯಿಂದನೇ ಫ್ರೆಂಡ್ ಆಗಿದ್ರು ಅವ್ರು ನನಗೆ. ಆಮೇಲೆ ಅವರು ಹಗಲೇ ಪದೇ ಕೇಳ್ತಿದ್ದೆ ನಾನು ಯಾರನ್ನ, ರಾಮೇಗೌಡರನ್ನ. ಅಲ್ಲ ಗೌಡ್ರೆ, ಪಾರ್ವತಮ್ಮನವರು ತಮ್ಮ ಸ್ವಂತ ತಮ್ಮ, ನೀವು ದೊಡ್ಡ ತಮ್ಮ, ಅವರು ಎಲ್ಲ ತಮ್ಮಂದಿರು ಬೆಳೆಸ್ಯಾರ, ನಿಮ್ಮನ್ನ ಯಾಕೆ ಬೆಳೆಸಲಿಲ್ಲ ಅಂತ. ಏನೋ ಅವ್ರ ದೃಷ್ಟಿ ನನ್ನ ಮೇಲೆ ಬಿದ್ದಿಲ್ಲ ಸರ್. ಯೋಗಿ ಪಡೆದು ಯೋಗಿಗೆ, ಜೋಗಿ ಪಡೆದು ಜೋಗಿಗೆ, ನಾನು ಹಿಂಗೆ ಈ ಜಾಬಲ್ಲೇ ಹೊಂಟೀನಿ. ಭಾಳ ಕಷ್ಟದಲ್ಲಿದ್ದರು ಅವ್ರು. ಆ್ಯಕ್ಚುಲ್ ಅಂದರೆ ಚಿನ್ನೇಗೌಡರ ಅಣ್ಣ ಭಾಳ ಕಷ್ಟದಲ್ಲಿದ್ದರು. ಒಂದು ಪ್ರೈವೇಟ್ ಸ್ಕೂಲ್ನಾಗ ಸ್ವಲ್ಪ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು, PE ಟೀಚರಾಗಿ. ಆಮೇಲಿಂದ ನನಗೆ ಭಾಳ ಆಶ್ಚರ್ಯ ಆಗಿತ್ತು. ಒಂದಿನ ನಾನು ಮೈಸೂರಿಗೆ ಹೋದಾಗ ಅಲ್ಲಿ ಒಂದು ಧನ್ವಂತರಿ ರೋಡ್ ಅಂತ ಐತಿ, ಎಲ್ಲ ನಾನು ಹೋಟ್ಲಲ್ಲಿ ನಾಷ್ಟ ಮಾಡ್ಕೊಂಡು ಬರ್ತಿದ್ದೆ. ಇವ್ರು ನೋಡಿದೆ, ಮೊದಲೇ ಭಾಳ ಎತ್ತರ ದಪ್ಪ ಇವರು, ರೇಷ್ಮೆ ಶಾಲು, ರೇಷ್ಮೆ ಶರ್ಟು, ರೇಷ್ಮೆ ಪಂಚೆ ಹಾಕ್ಬಿಟ್ರೆ, ಎಲ್ಲ ಬಳಿಗೆ ಉಂಗುರ, ಹೊಸ ಅಂಬಾಸಿಡರ್ ಕಾರ್ ಇಳಿಯಾಕತ್ತಿದ್ರು. ನಮ್ಮ ರಾಮೇಗೌಡ ಇದ್ದಾಗ ಅದರಲ್ಲಿ ಇವರು ಒಂದು ರೋಡ್ ಆಚೆ ಕಡೆ ಗೌಡ್ರ ಅಂತ ಕೂಗಿದೆ. ನಮ್ಮ ಕವಿಗಳು ಅಂದರು. ಅಲ್ಲೇ ರೀ ಬರ್ತೀನಿ ಅಂತ ಬಂದರು ನನ್ನ ಕಡೆಗೆ. ಏನು ನೀವು ಇಲ್ಲೇ ಅಂದರು. ನನಗಿಲ್ಲಿ ಅಪಾಯಿಂಟ್ ಆಗಿದೆ ಗೌಡ್ರ ಅಂತ. ಹೌದಾ, ಬನ್ನಿ ನಾಷ್ಟ ಮಾಡೋಣ. ಇಲ್ಲ ನಾನು ಮಾಡಿ ಬಂದಿನಿ. ಬರ್ರಿ ನಿಮ್ಮ ಜೊತೆ ಕೂತ್ಕೋಬೇಕು ನಾನು. ಮತ್ತು ವಾಪಸ್ ಹೋಟ್ಲಿಗೆ ಬಂದ್ವಿ, ಮಾತಾಡಿದ್ವಿ. ಅವ್ರದೆಲ್ಲ ಅಕ್ಕರು ನನಗೆ 20 ಎಕರೆ ಗದ್ದೆ ಕೊಡಿಸಿದ್ದಾರೆ ಸಾಲಿಗ್ರಾಮದಲ್ಲಿ, ಕಾರ್ ಕೊಡಿಸಿದ್ದಾರೆ, ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಅವ್ರ ದೃಷ್ಟಿ ನನಗೆ ಈಗ ಬಿತ್ತು ನನ್ನ ಮೇಲೆ. ಚೆನ್ನಾಗಿದ್ದೀನಿ ಕವಿಗಳೇ ಹಂಗೆ ಅಂತ ಎಲ್ಲ ಹೇಳ್ಕೊಂಡ್ರು. ಮತ್ತು ನಿಮ್ದು ಏನು ಮಾಡಿದ್ರಿ, ಯಾವ್ದಾರ ಕತೆ ಸಿನಿಮಾಗಿನ ಆದ್ವು? ನಾನು ಇಲ್ಲ ರೀ, ಇನ್ನೂ ಪುಟ್ಟಣ್ಣವ್ರಿಗೆ ಬರ್ಕೊಟ್ಟಿದ್ದೆ, ಅದು ಹಿಂಗಾಗೈತಿ ಈಗ ಅಂತೆಲ್ಲ. ಇಲ್ಲಿ ಅಣ್ಣವ್ರು ಬರ್ತಾರೆ ಮುಂದಿನ ಗುರುವಾರ, ಪಂಡ್ರಿ ಅವ್ರದ್ದು ಕೆಳದಿ ಸಿಂಹ ಶೂಟಿಂಗ್ ಐತಿ, ನೀವು ಅವತ್ತು ಅಲ್ಲಿ ಬಂದುಬಿಡ್ರಿ. ನಾನು ಪರಿಚಯ ಮಾಡಿಸಿ, ಅಕ್ಕನ ಮೂಲಕ ಅಣ್ಣವ್ರಿಗೆ ಪರಿಚಯ ಮಾಡಿಸಿ, ನಿಮ್ಮೊಂದು ಕತೆ ಸಿನಿಮಾ ಮಾಡಿಸೋಣ. ಅದೇ ಆ ಬಿಚ್ಚಿ ತಾಳಿ ಅಂತಿತ್ತಲ್ಲ, ಅದು ಕತೆ ಚೆನ್ನಾಗಿತ್ತು ಅಂತ ತೊಗೊಂಡು ಬರ್ರಿ ಅಂದರು. ಆಯಿತು ಬಂದೆ. ಆಮೇಲೆ ರಜೆ ಹಾಕಿ ಹೋದೆ, ಕಾಲೇಜಿಗೆ ರಜೆ ಹಾಕಿ ಹೋದ್ಮೇಲೆ ಅಲ್ಲಿ ಇನ್ನು ಬೆಳಗ್ಗೆ 8 ಗಂಟೆ ಸುಮಾರು ನಾಷ್ಟ ಮಾಡ್ತೇವೆ ಎಲ್ಲರೂ ಸೇರಿಕೊಂಡು. ಉದಯಶಂಕರು, ವರದಪ್ಪ, ರಾಜ್ಕುಮಾರ್ ಬ್ರದರ್ ವರದಪ್ಪ, ಆಮೇಲೆ ವಿಕ್ರಮ್ ಶ್ರೀನಿವಾಸು, ದೊರೆ ಭಗವಾನು, ಈ ತಂಡ ಯಾವಾಗಲೂ ರಾಜ್ಕುಮಾರ್ ಜೊತೆ ಏತಿತ್ತು. ಆಮೇಲೆ ಪಾರ್ವತಮ್ಮರಿಗೆ ಪರಿಚಯ ಮಾಡಿಸಿದ್ರು. ಫಸ್ಟು ನಾಷ್ಟ ಮಾಡಂದ್ರು ಅವರು. ಇಲ್ಲ ನಾನು ಮಾಡ್ಕೊಂಬಂದಿನ ಬೇಡ, ನಮ್ಮ ಸಿನಿಮಾದ ಒಂದು ಸ್ವಲ್ಪ ತಿನ್ನಿರಿ ಅಂತಂದ್ರೆ ಪಾರ್ವತಮ್ಮವರು. ಆಯ್ತಂತ ಒಂದು ಸ್ವಲ್ಪ ನಾಷ್ಟ ಮಾಡಿ ಅಣ್ಣರ ಹತ್ರ ಕರ್ಕೊಂಡು ಹೋದ್ರು ಪಾರ್ವತಮ್ಮವರು. ಇವರು ರಾಮೇಗೌಡರು ಬಂದರು. ಇವರು ನಮ್ಮ ರಾಮಣ್ಣನ ಫ್ರೆಂಡ್ ಅಂತೆ, ಒಳ್ಳೆ ಕತೆ ಬರೀತಾರಂತೆ. ಇವರು ಒಂದು ಕತೆ ಕೇಳಬೇಕಲ್ಲ, ಯಾವಾಗ ಕೇಳ್ತೀರಿ ಅಂದರು. ಆಮೇಲೆ ಅವರು ಉದಯಶಂಕರ್ ಇದ್ದವರು, ಇವ್ರ ಮುಖ ನೋಡಿ ರಾಜ್ಕುಮಾರ್ ಅವರು, ನೀವೆಲ್ಲ ಯಾವಾಗ ಅಂತೀರ ಆಗ್ಬೋದು ಅಂದ್ರೆ ಅವ್ರ ಮೇಲಕ್ಕೆ. ಇವತ್ತೇ ಆಗ್ಬೋದು ಸರ್ ಅಂದೆ ನಾನು ಉದಯಶಂಕರ್ ಕಡೆಗೆ. ಅಣ್ಣರ ಮುಖರು ಆಗ್ಬೋದು ಅಂದ್ರೆ ಅಣ್ಣರು ಸರಿ ಹಾಗಾರೆ ಕೂತ್ಕೊಳ್ರಿ ಅಂತಂದರು. ಕೂತ್ಕೊಂಡ್ಮೇಲೆ ಈ ಒಂದು ಫಸ್ಟ್ ಸೀನ್ ಐತಿ, ಅಣ್ಣವ್ರು ಮುಗಿಸ್ಕೊಂಡು ಬಂದುಬಿಡ್ಲಿ, ಆ ಶಾರ್ಟ್ ಮುಗಿಸ್ಕೊಂಡು ಬಂದ ಕೂಡಲೇ ಶುರು ಮಾಡೋಣ ಅಂದರು. ಸರಿ ಅಂತ ರಾಜ್ಕುಮಾರ್ ಅವ್ರು ಒಳಗಡೆ ಹೋದರು. ಆಮೇಲೆ ನಾವು ಎಲ್ಲರೂ ಅವರಿಂದ ಹೋದ್ವಿ. ಎಲ್ಲ ಒಳಗೆ ಹೋದ ಕೂಡಲೇ, ಸೆಟ್ ಒಳಗೆ ಹೋದ ಕೂಡಲೇ ಎಲ್ಲರೂ ಹೋಗಿದ್ರು ಅವರಿಂದ. ಆಮೇಲೆ ಅದೊಂದು ಶಾರ್ಟ್ ಒಂದು ಸೀನ್ ಮುಗೀತದು. ಮುಗಿದ್ಮೇಲೆ ಹೊರಗೆ ಬಂದರು, ನಾ ಕೂತ್ಕೊಂಡೆ.
ಆಮೇಲೆ ಕತೆ ಹೇಳಕ್ಕೆ ಶುರು ಮಾಡಿದ ಕೂಡಲೇ ಮತ್ತೆ ಒಂದು ಅರ್ಧ ಗಂಟೆ ಆದ ಕೂಡಲೇ ಮತ್ತೊಂದು ಸೀನು, ಮತ್ತೊಂದು ಶಾರ್ಟು ಹಂಗೆ ಹೋಗೋದು. ಹಿಂಗಾಗಿ 10 ದಿನ ಆಯ್ತು ನಾ ಕತೆ ಹೇಳಕ್ಕೆ ಅದನ್ನು ಸ್ವಲ್ಪ ಕಡೆಗೆ ಇವರು ವಿಕ್ರಮ್ ಶ್ರೀನಿವಾಸ್ ಇದ್ದವರು ಮತ್ತು ವರದಪ್ಪನವರು ಕತೆ ಭಾಳ ಚೆನ್ನಾಗಿದೆ, ಇವರೇ ತುಂಬ ಚೆನ್ನಾಗಿದೆ. ಇದು ತಮಿಳು ತೆಲುಗಲ್ಲಿ ಸಿನಿಮಾದ 100 ಡೇಸ್ ಓಡುತ್ತೆ, ಬಟ್ ರಾಜ್ಕುಮಾರ್ ಅವ್ರು ಈ ಪಾತ್ರ ಮಾಡೋಕ್ಕಾಗಲ್ಲ. ಯಾಕೆ ಸರ್ ಅಂದೆ. ಇದು ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನು ಮಾಡಿರಿ ನೀವು, ಅವನು ಬಿಕಾರಿ ಆಗಿರ್ತಾನೆ ಹೀರೋ, ಒಬ್ಬ ಸೂಳೆ ಮೂಲಕ ಬಾಂಬೆನಲ್ಲಿ ಅವನು ವಿಶ್ವ ಪ್ರಸಿದ್ಧ ಮಾಡ್ತೀರಿ. ಅದು ಅವ್ರ ಇಮೇಜ್ಗೆ ಒಪ್ಪಲ್ಲ. ಒಬ್ಬ ಸೂಳೆ ಮೂಲಕ ಮುಂದೆ ಬರ್ತಾನೆ ಕಥಾನಾಯಕ, ಸ್ವಂತ ಎಬಿಲಿಟಿ ಮೇಲೆ ಮುಂದೆ ಬರಬೇಕು. ಅದಕ್ಕೋಸ್ಕರ ಇದು ಅಣ್ಣವ್ರು ಮಾಡೋಕ್ಕಾಗಲ್ಲ. ನೀವು ಚೆನ್ನಾಗಿದೆ ರೈಟಿಂಗು, ಇನ್ನೊಂದು ಕತೆ ಬರ್ಕೊಂಬರ್ತೀನಿ ಸರ್. ಮತ್ತೊಂದು ವಾರ ರಜೆ ಹಾಕಿ ನಾನು ಶ್ರೀರಂಗಪಟ್ಟಣ, ಇಲ್ಲಿ ಚಾಮುಂಡಿ ಬೆಟ್ಟ, KRS ಅಲ್ಲೆಲ್ಲ ಹೋಗಿ ಮತ್ತೊಂದು ಕತೆ ಬರ್ಕೊಂಡು ಹೋದ್ಮೇಲೆ ಕೇಳಿದರು, ಇದು ಕೇಳೋಕ್ಕೆ ಚೆನ್ನಾಗಿದೆ, ಸ್ಕ್ರೀನ್ ಮೇಲೆ ಹೆಂಗಾಗುತ್ತೋ ಏನೋ, ಅದನ್ನು ಬ್ರೀಫಾಗಿ ಒಂದು 4-5 ಪೇಜ್ನ ಬರ್ಕೊಟ್ಟು ಹೋಗ್ರಿ ಅಂದರು. ಸರಿ ಅಂತ ಒಂದು 4-5 ಪೇಜ್ನ ಬರ್ಕೊಟ್ಟು ಬಂದೆ. ಮುಂದೆ ಏನೋ ಇಲ್ಲ, ನಾನು ಬೆನ್ನು ಹತ್ತಲಿಲ್ಲ ಅವ್ರಿಗೆ. ಅಷ್ಟಾಗಿ ರಾಜ್ಕುಮಾರ್ ಪರಿಚಯ ಇತ್ತು. ನಾನು ಇವು ಐಲ್ಯಾಂಡ್ಸ್ ಒಟ್ಟಿಗೆ ಹೋದಾಗ ಅವತ್ತು ಮತ್ತೆ 2ನೇ ಸರಿ ಸಿಕ್ಕರು ಅಣ್ಣವರು. ನಮಸ್ಕಾರ ಸರ್ ಅಂದೆ. ನಿಮ್ಮನ್ನೆಲ್ಲೇ ನೋಡ್ದಂಗೆ ಇದೆಯಲ್ಲ ಅಂದರು. ಸರ್ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನಿಂತು ನಿಮಗೊಂದು 8-10 ದಿವಸ ಕತೆ ಹೇಳಿದ್ನಲ್ಲ. ನಮ್ಮ ರಾಮಣ್ಣನ ಫ್ರೆಂಡ್ ಅಲ್ಲೋ ನೀವು, ಎಷ್ಟು ಮೆಮೊರಿ ಪವರ್ ಅಂದ್ರೆ ಅವ್ರಿಗೆ. ಹೌದು ಸರ್ ಅಂದೆ. ಚೆನ್ನಾಗಿದ್ದೀರಾ? ಹೌದು. ಇಲ್ಲೇನು ಕೆಲಸ ಅಂದರು. ಹಿಂಗೆ KVJ ಅವ್ರ ಮತ್ತೆ ವರ್ಕ್ ಮಾಡೋಕ್ಕೆ ಬಂದೀನಿ. ಹೌದಾ, ಗುಡ್ ಮಾಡಿರಿ ಅಂತ ತಮ್ಮ ರೂಮ್ ಕಡೆ ಹೋದರು ಅವರು. ಆಮೇಲೆ ಮೇಲೆ ಜಯರಾಮ್ ಅವ್ರ ರೂಮಿಗೆ ಹೋದೆ. ಅವರು ಮಾಪಾಕ್ಷಿ ಅಂತ ಕ್ಯಾಮ್ರಾಮನ್ ಅವರು, ಮಾಪಾಕ್ಷಿ ದೊಡ್ಡ ಕ್ಯಾಮ್ರಾಮನ್ ಆ ಕಾಲದಲ್ಲಿ. ಆದರೆ ಅವರು ಈ ಪ್ರಾಕ್ಟಿಕಲ್ಲಾಗಿ ಇದ್ರದ್ದು ಕಮರ್ಷಿಯಲ್ ಸಿನಿಮಾಗೆ ಅಲ್ಲ ಅವರು. ಅದಕ್ಕೋಸ್ಕರ ಅವರು ಇಬ್ಬರು ಮಾತಾಡೋಕೆ ಹೋದೆ ನಾನು. ಬರ್ರಿ ಸರ್. ಆಮೇಲೆ ಮತ್ತೆ ಒಂದು ರೂಮ್ ವ್ಯವಸ್ಥೆ ಮಾಡಿದೆ ನನಗೆ. ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಇದ್ದ ಮುದ್ದಣ್ಣ ಅಂತೇಳಿ, ಮುದ್ದುರಾಜ್ ಅಂತಿದ್ರು ಅವ್ರಿಗೆ. ಅವ್ನ ರೂಮ್ನಾಗ ನನಗೆ ಇರೋದಕ್ಕೆ ವ್ಯವಸ್ಥೆ ಮಾಡಿದರು. ಆವಾಗ ಅಶ್ವಥ್ ಅವರು ಬಂದಿದ್ದರು ಅಂತೇಳಿ ಅಲ್ಲಿ ಗೊತ್ತಾಯ್ತು ನನಗೆ. ಆಮೇಲೆ ಅಶ್ವಥ್ ಅವ್ರ ರೂಮ್ ಹುಡುಕೊಂಡು ಹೋದೆ. ಉಪಾಧ್ರೆ ನೀವು ಇಲ್ಲೇ ಏನು ಅಂದರು. ಸರ್, ಈ ಸಿನಿಮಾಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದಿದ್ದೀನಿ ಸರ್. ವೆರಿ ಗ್ಲಾಡ್. ನಂಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಯ್ತು. ಯಾಕೆ ಸರ್ ಅಂತ, ನಿಮ್ಮಿಂದ ನಾನು ಕಲ್ಕೊಬೋದ್ರಿ ನಿಮ್ಮ ಇದ್ರದ್ದು ಲಲಿತ ಕಲೆಗಳ ಬಗ್ಗೆ, ಪ್ರದರ್ಶನ ಕಲೆಗಳು ಮತ್ತೆ ದೃಶ್ಯ ಕಲೆಗಳು ಅಂತ ಹೇಳ್ತಿದ್ದೀರಲ್ಲ ನೀವು ಅವತ್ತು ನನಗೆ ಉಡುಪಿಯಲ್ಲಿ. ಅದು ನಾನು ಪೂರ್ತಿ ಹುಚ್ಚೈತಪ್ಪ, ನಿಮ್ಮ ಹತ್ರ ಕಲ್ಕೋಬೇಕು. ನಾನು ಈ ಡ್ಯೂಟಿನಲ್ಲಿ ಶೂಟಿಂಗು ಅದು ಇದು ಹಾಳಮೂಳ ಅಂತೇಳಿ ನಿಮ್ಮ ಹತ್ರ ಬರೋಕ್ಕಾಗಲಿಲ್ಲ. ನಿಮ್ಮ ಕಾಲೇಜಿಗೆ ಬರಬೇಕಂತ ಅನೇಕ ಸರಿ ಅಂದ್ಕೊಂಡೆ, ಬರೋಕ್ಕಾಗಲಿಲ್ಲ. ಆಯ್ತು ಸರ್ ಮಾತು. ಆಮೇಲೆ ಪೂರ್ತಿ ಅವ್ರು ಅವತ್ತೂ ಒಂದು ಅರ್ಧ ತಾಸು ಕೂತ್ಕೊಂಡು ಹತ್ರ ಕೇಳಿದರು, ದೃಶ್ಯ ಕಲೆಗಳಂದ್ರೆ ಏನು, ಪ್ರದರ್ಶನ ಕಲೆಗಳಂದ್ರೆ ಏನು, ಮತ್ತು ಲಲಿತ ಕಲೆ ಅಂದರೆ ಯಾವುವು, ಅದನ್ನು ಯಾಕೆ 2 ಗುಂಪು ಮಾಡ್ತೀವಿ ನಾವು. ಒಂದು ಪ್ರದರ್ಶನ ಕಲೆಗಳ ಗುಂಪು, ಒಂದು ದೃಶ್ಯ ಕಲೆಗಳ ಗುಂಪು, ಮತ್ತು 7ಕ್ಕೆ ಯಾಕೆ ಲಲಿತ ಕಲೆ ಅಂತೀವಿ. 466 ಕಲೆಗಳಿದ್ದರೂ ಸಹಿತ ಇವು 7 ಯಾಕೆ ಲಲಿತ ಕಲೆಗಳು, ಇದೆಲ್ಲ ಡೀಟೇಲ್ ಹೇಳ್ತಿದ್ದೆ. ಆಮೇಲೆ ಮೊದಲೇ ದಿನ ಶೂಟಿಂಗ್ ಹೋದಾಗ ಒಂದೊಂದು ಡೈಲಾಗು 1.5-2 ಪೇಜು. ಸುದರ್ಶನ ದೇಸಾಯಿ ಅಂತ ಒಬ್ಬರು ನಾವಲಿಸ್ಟ್ ಇದ್ರು ನೋಡಿ, ಅವರು ಡೈಲಾಗ್ ಬರ್ಬಿಟ್ರು. ಪಾಪ ಅವ್ರ ಸಿನಿಮಾ ಟೆಕ್ನಿಕ್ ಗೊತ್ತಿಲ್ಲ. ಗೊತ್ತಮೇಲೆ ಅವ್ರು ಜಯರಾಮ್ ನೋಡ್ಬಿಟ್ಟು ತಲೆ ಜಜ್ಕೊಂಡ್ರು. ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ ಮುದ್ದಣ್ಣಿದ್ದರು. ನಿಂಗೆ ಮೊದಲೇ ಹೇಳಕ್ಕೆ ಬರಲ್ಲ ಏನೋ ಅಂತ ಅವ್ರು ರೇಗಿದ್ರು. ನಾನು ನಿಮ್ಗೆ ಎಷ್ಟೋ ಸರಿ 2-3 ಸರಿ ಹೇಳಿದ್ದೀನಿ, ಆ ಡೈಲಾಗ್ ಸ್ಕ್ರಿಪ್ಟ್ ಒಂದು ಸರಿ ನೋಡ್ರಿ ಅಂತ. ಅಲ್ಲೇ ನೋಡೋಣ ಅಂದರೆ ನೀವು ಅದು ಹಿಂಗಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಅವ್ರಿಗೆ, ಅನಂತ್ನಾಗ್ ಅಶ್ವತ್ಗೆ, ಇದನ್ನು ನೀವೇ ಕಂಡೆನ್ಸ್ ಮಾಡಿ ಹೇಳ್ರಿ. ಅವ್ರು ಅನಂತ್ನಾಗು, ಅಲ್ರಿ ಜಯರಾಮ್, ಇಷ್ಟೊಟ್ಟಕ್ಕೆ ನಾವು ಹೆಂಗೆ ಕಂಡೆನ್ಸ್ ಮಾಡೋಕತ್ತೆ, ಯಾರ ಹತ್ರ ಸಾಹಿತಿಗಳು ಕರೆಸಿ ಅವ್ರ ಹತ್ರ ಹೇಳ್ಸರಿ, ಇದನ್ನು ಬರ್ಸ್ರಿ, ಶೂಟಿಂಗ್ ಪ್ಯಾಕಪ್ ಮಾಡ್ಬಿಡ್ರಿ ಅಂದ್ಬಿಟ್ರು. ಆಮೇಲೆ ಅಶ್ವಥ್ ಅವ್ರು ನೋಡಿ, ಅಯ್ಯೋ ರಾಮ, ಇದೇನಪ್ಪ ಇದು ಇಷ್ಟು ಡೈಲಾಗ್ ಬರ್ತಾರ ಅಂತ. ಶೂಟಿಂಗ್ ಪ್ಯಾಕಪ್ ಮಾಡ್ಬಿಡ್ರಿ. ಆಮೇಲೆ ನಾಷ್ಟ ಆದಮೇಲೆ ಶೂಟಿಂಗ್ ಪ್ಯಾಕಪ್ ಅಂದ್ಬಿಟ್ರು. ನಾನು ಜಯರಾಮ್ ಹೋಗಿ ತಲೆ ಕೈ ಹಿಡ್ಕೊಂಡು ಒಂದು ಕಡೆ ಮೂಲೆ ಕೂತ್ಕೊಂಡ್ರು. ಸರ್ ನೀವು ಶೂಟಿಂಗ್ ಪ್ಯಾಕಪ್ ಮಾಡೋಕ್ಕೆ, ಹೌದು ರೀ, ನಾನು ಬಡ್ಡಿ ಸಾಲ ತಂದೀನಿ, ಬಡ್ಡಿ ಬೆಳೀತೆ, ಮತ್ತು ಇವ್ರಿಗೆ ಡೇಟ್ ಯಾವಾಗ ಸಿಗ್ತಾವೆ ಏನೋ ಗೊತ್ತಿಲ್ಲ. ನೋಡ್ರಿ, ಅವ್ನು ಸುದರ್ಶನ್ ದೇಸಾಯಿ ದೊಡ್ಡ ಸಾಹಿತಿ ಅಂತಂದ್ರೆ ಹಿಂಗೆ ಬರೆದ್ಬಿಟ್ಟಾನ, ಅದು ಮನುಷ್ಯಗೆ ಸಿನಿಮಾ ಟೆಕ್ನಿಕೇ ಗೊತ್ತಿಲ್ಲ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಸರ್ ಚಿಂತೆ ಮಾಡ್ಬಿಡ್ರಿ, ನಾನು ಬರ್ಕೊಡ್ತೀನಿ. ನೀವು ಬರೀತೀರ ಸರ್? ನಾನು ಬರ್ಕೊಡ್ತೀನಿ. ಈಗ ನಾಷ್ಟ ಹಾಕೋದ್ರೊಳಗೆ ಒಂದು ಸೀನ್ ಬರ್ಕೊಡ್ತೀನಿ ನಾನು. ಅದು ಓಕೆ ಆತಂದ್ರೆ ನೋಡಿರಿ, ಮುಂದೆ ಕಂಟಿನ್ಯೂ ಮಾಡಿಕೊಡ್ರಿ, ನಾನೇ ಬರೀತೀನಿ. ಸರಿಯಪ್ಪ ಬರೀರಿ ನಾನು ನಾಷ್ಟ ಮಾಡೋಕೆ ಹೋಗೋದು ಒಂದು ಸೀನ್ ಬರೆದ್ಬಿಟ್ಟೆ. ಅಲ್ಲೇ ಬರೆದು ಹೋಗಿ ಓದಿದೆ ಜಯರಾಮ್ ಹತ್ರ. ಸರ್ ನೀವೇನು ಓದಿರಿ ಅಂದು. ನಾನು ಏನು ಇರಲಿ ಅದು, ಇದು ಓಕೆ ಆಗುತ್ತೆ ಅಲ್ಲಿ ನೋಡಿರಿ ಅಂತಂದು. ಆಮೇಲೆ ಅಶ್ವಥ್ ಅನಂತ್ನಾಗ್ ಹತ್ರ ಬಂದು ಓದಿಸಿದ್ರು. ಅದು ನಾವು ಹೇಳಿದೆ ಅವ್ರಿಗೆ. ಪರವಾಗಿಲ್ವೇ ಜಯರಾಮ್ ಅವರೇ, ಇವರು ದೊಡ್ಡ ವಿದ್ವಾಂಸರು, ನಿಮ್ಮ ಹತ್ರ ಅಸಿಸ್ಟೆಂಟ್ ಆಗಿದ್ದಾರೆ ಅಂತ ಇಟ್ಕೊಳ್ಬೇಡ್ರಿ, ಒಂದು ಕಾಲೇಜ್ನಾಗ ಪ್ರೊಫೆಸರ್ ಅದಾರ ಅವರು, ಹಿಂಗೆ ಅಂತ. ಹೌದಾ ಸರ್, ಹೌದಾ. ಆಮೇಲೆ ಅನಂತ್ನಾಗ್, ಪರವಾಗಿಲ್ಲ, ಇವ್ರ ಹತ್ರ ಬರ್ಸ್ರಿ, ಅವ್ರು ಒಂದು ಸ್ವಲ್ಪ ಟೈಮ್ ಕೊಟ್ಟು
ಆಮೇಲೆ ನೆಕ್ಸ್ಟ್ ಶೆಡ್ಯೂಲ್ಗೆ ಇಟ್ಕೊಡ್ರಿ ಅಂತ. ಇಲ್ಲ ಸರ್ ಬ್ರೇಕಪ್ ಬೇಡ, ಅವ್ರು ಬರೀತಾರ, ನೀವು ಕಂಟಿನ್ಯೂ ಮಾಡ್ಬೋದು ಶೂಟಿಂಗ್ ಅಂದ್ರೆ ಜಯರಾಮ್. ಆಯಿತು ಅಂತೆ, ಮತ್ತು ಶೂಟಿಂಗ್ ಕಂಟಿನ್ಯೂ ಆಯಿತು. ಶೂಟಿಂಗ್ ಕಂಟಿನ್ಯೂ ನಾ ರಾತ್ರಿ ಕೂತ್ಕೊಂಡು ನಾಳೆ ಇದಕ್ಕೆ ಏನು ಬೇಕಾಗಿ ಶೂಟಿಂಗಿಗೆ ಎಲ್ಲ ಬರೋಬ್ಬರ ಕೊಡ್ತಿದ್ದೆ. ಆ ಟೈಮಲ್ಲಿ ಫ್ರೀ ಇದ್ದಾಗೆಲ್ಲ ಅಶ್ವಥ್ ಅವರು ನನ್ನ ಹತ್ರ ಇದನ್ನು ಕೇಳೋರು, ಅವ್ರಿಗೆ ಪಾಠ ಮಾಡ್ತಿದ್ದೆ. ಅದ್ರ ಬಂದು ಅನಂತ್ ನಂಗೂ ಜಾಯ್ನ್ ಹಾಕತ್ತಿದ್ರು. ಅದು ದೊಡ್ಡದೈತೆ, ಒಂದು 2 ವಾಲ್ಯೂಮ್ ಇದೆ ಆ ಪುಸ್ತಕ, ಲಲಿತ ಕಲೆಗಳು ತೌಲನಿಕ ಲಲಿತ ಕಲೆಗಳು ಅಂತೇಳಿ 2 ವಾಲ್ಯೂಮ್ ಪ್ರಿಂಟ್ ಆಗಿತ್ತು. ಸುಮಾರು ಒಂದು 700 ಪುಟ ಒಂದಿದೆ, 600 ಪುಟ ಒಂದಿದೆ ಆ ವ್ಯಾಲ್ಯೂಮ್. ಅದನ್ನೆಲ್ಲ ಹೇಳಿದೆ, ಖುಷಿ ಆಗ್ತಿದ್ರು ಇಬ್ಬರು. ಆಮೇಲೆ ಅದು ಶೂಟಿಂಗ್ ಮುಗಿಸ್ಕೊಂಡು ಬಂದೆ. ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಅದ್ರಾಗ ನನ್ನ ಡೈಲಾಗ್ ರೈಟರ್ ಅಂತ ಕೊಡ್ತಾರಂತ ಭಾಳ ಆಸೆ ಇತ್ತು. ಟೈಟಲ್ ಕಾರ್ಡಲ್ಲಿ ಅವರು ದೊಡ್ಡ ಸಾಹಿತಿಗಳು ಅಂತ ಅವ್ರ ಹೆಸರು ಹಾಕ್ಬಿಟ್ರು. ಯಾರ್ದು? ಸುದರ್ಶನ್ ದೇಸಾಯಿ ಇದೆ. ನನಗೆ ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಅಷ್ಟೇ ಹಾಕಿದರು. ಆಮೇಲೆ ನಮ್ಮ ಚಂದ್ರಶೇಖರ್ಗೆ ಹೇಳಿದೆ, ನೋಡಿ ಸರ್ ಅದು ಇನ್ನೂ ರಿಲೀಸ್ ಆಗಿದ್ರು ಫಿಲಮು, ಡಬ್ಬಿಂಗ್ ಥಿಯೇಟರ್ದಲ್ಲಿ ನೋಡಿದೆ. ನಾನು ನೋಡಿದ ಮೇಲೆ KCNಗೆ ಹೋಗಿ ಹೇಳಿದೆ, ಸರ್ ಹಿಂಗೆ ನಾನು ಜಯರಾಮ್ ಹತ್ರ ಮಾತಾಡ್ತಿರ್ತಾಳ್ರಿ ಅಂತ. ಆಮೇಲೆ ಅವ್ರು ಕೇಳ್ಯಾರ, ಏನು ರೀ ಅವ್ರು ನಮ್ಮ ಉಪಾಧ್ಯವರೆಲ್ಲ ಡೈಲಾಗ್ ಬರೀದ್ರಂತೆ, ನೀವು ಅವ್ರಿಗೆ ಕ್ರೆಡಿಟ್ ಕೊಡ್ದೇ ಅವನದೇ ಹಾಕಿರಂತೆಲ್ಲ ಸುದರ್ಶನ್ ದೇಸಾಯಿನವರು. ಇಲ್ಲ ಸರ್ ಇವ್ರು ಸ್ವಲ್ಪ ಟಚಪ್ ಮಾಡಿದ್ರು ಅಂದ್ಬಿಟ್ಟಾರ ಪುಣ್ಯಾತ್ಮರು. ಜಯರಾಮ್ ರೀರೈಟ್ ಮಾಡ್ಯಾರ ಅಂತ ಹೇಳಿಲ್ಲ. ನನಗೆ ಭಾಳ ಶಾಕ್ ಆಯಿತು, ಈ ಸಿನಿಮಾ ಲೋಕನ ಹಿಂಗಂತ. ನಾನು ಬರೀದೇ ಹೋಗಿದ್ರೆ ಅವರೆಲ್ಲ ಅಲ್ಲಲ್ಲ ಹಾಕಿತ್ತು, ಅವ್ರದ್ದು ಸಿನಿಮಾನೇ ಆಗ್ತಿರ್ಲಿಲ್ಲ. ಸರಿ ಬಿಡ ಆಯ್ತು ಅಂತ ನಾನು ಆವತ್ತಿಂದ ಮತ್ತು ಇನ್ನೊಂದು ಸರಿ ನಮ್ಮ ಮೈಸೂರಾಗ ಶೂಟಿಂಗ್ ಇತ್ತು. ನನಗೆ ಫೋನ್ ಮಾಡಿದ್ರು ಮನೆಗೆ, ಜಯರಾಮು ಇಲ್ಲೇ ಶೂಟಿಂಗ್ ಐತ್ರಿ ಪ್ಯಾಲೇಸ್ನಾಗ, ಉಪಾಧ್ಯಾಯ ಬರ್ರಿ ಅಂತ. ನನಗೆ ಹೋಗಿ ಬರಲ್ಲ ಅಂತಿದ್ದೀನಿ, ಕರೆದಾರ ಅಂದಮೇಲೆ ಯಾಕಂತೇಳಿ ಅಲ್ಲಿ ಹೋದೆ. ಅಲ್ಲಿ ನನಗೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸುಧೀರ್ ಇದ್ದ ಅಲ್ಲಿ. ಅದು ವರ್ಣಚಕ್ರ ಅಂತ ಪಿಕ್ಚರು. ಆಮೇಲೆ ಸುಧೀರ್ ನಂಗೆ ನೆನಪೈತೇನೆ ಅಂದೇನು. ಇಲ್ಲಲ್ಲ ಅಂತಂದರು. ನಾನು ರೀ ಗೋಕಾಕ್ ಕಂಪ್ನಿಯಾಗ ನೀವು ಕಪಾಳಕ್ಕೆ ಬಡ್ರಿ ಅಂತಿದ್ದೆ, ಅಲ್ಲಿ ಡೈಲಾಗ್ ಹಾಕ್ಕೊಡ್ದೆ ನಿಮಗೆ ಉಪಾಧ್ಯ ಅಂತ. ಓಹೋ ಗುರುಗಳ ಭಾಳ ಬದಲಿ ಆಗ್ಬಿಟ್ಟಿರಿ, ಇವ್ರು ನಮ್ಮ ಗುರುಗಳಪ್ಪ ಹಂಗೆ ಹಿಂಗೆ ಅಂತೇಳಿ ಮುಂದೆ ಎಲ್ಲರ ಮುಂದೆ ಹೊಗಳ್ದ. ಅವನು ಅದ್ರಾಗ ವಿಲನ್ ಕ್ಯಾರೆಕ್ಟರ್ ಯಾರದು ಇದು. ಆ ಪಿಕ್ಚರನ್ನು ಮುಗಿಸಿ ನಾನು ತಿರ್ಗಿ ಹೋಗಲಿಲ್ಲ. ಆ ಪಿಕ್ಚರ್ದು ಇದನ್ನು ನೋಡಿದಾಗ ಸಾಂಗ್ ಕೇಳಿಸ್ಬೇಕಾಗಿತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ರಾಜ್ಕುಮಾರ್ ಕರ್ಕೊಂಬಂದು ನಮ್ಮ ಜಯರಾಮ್ ಹೋಗಿ, ಅಣ್ಣ ನಮ್ಮ ಸಾಂಗ್ ಬಿಡುಗಡೆ ಮಾಡ್ತಿದ್ವಿ, ಬಂದಿದ್ದವು ಹಾಕಿದ್ದೀವಿ ನೋಡ್ಬರ್ರಿ ಅಂತ. ಹೌದಾ ಬಂದು ಒಂದು ಬ್ಯಾಟ್ರಿ ಹಿಡ್ಕೊಂಡು ಬಂದು ಬರೋತ್ಲೆಗೆ ಲೀಲಾವತಿಯವರು ಅಲ್ಲಿ ನಮ್ಮ ವರ್ಣಚಕ್ರದಾಗ ತಾಯಿ ಕ್ಯಾರೆಕ್ಟ್ರು ಅಲ್ಲಿ ನಿಂತಿದ್ರು. ಅವರು ಎಲ್ಲರೂ ಕತ್ಲಿತ್ತಲ್ಲ, ಇವ್ರು ಯಾರು ಅಂತ ಹಿಂಗೆ ಬ್ಯಾಟ್ರಿ ಹಾಕಿದರು. ಯಾರು? ರಾಜ್ಕುಮಾರ್ ಅವರು. ಲೀಲಾವತಿಯವರು ನನಗೆ ಇವತ್ತಿಗೂ ಅದು ಕಣ್ಣಿಗೆ ಕಟ್ಟಿದಂಗೆ ಐತೆ ಆ ಸಿನಿಮಾ. ಒಂದು ಸಣ್ಣ ಕಿಸ್ಸನ್ನು ನಕ್ಬಿಟ್ಟು ಆ ಕಡೆ ನಿಂತ್ಕೊಂಡ್ರು. ಅದರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ನಾನು. ಅಂದರೆ ರಾಜ್ಕುಮಾರ್ ಅವ್ರದ್ದು ಫ್ರೆಂಡ್ಶಿಪ್ ಹೆಂಗೆ ಸಂಬಂಧ ಇತ್ತು ಅಂತ. ಈ ಹಳ್ಳಿ ಕಡೆ ಗೌಡ್ರ ಮನೆಯಲ್ಲಿ ಇವರು ಹೆಣ್ಮಕ್ಳು ಹೆಂಗೆ ಗಂಡನ ನಾಚ್ತಾರ ಗೌರವ ಕೊಡ್ತಾರೆ, ಆ ಥರ. ಆಮೇಲೆ ಬಂದು ಹಾಡು ನೋಡ್ಕೊಂಡು ಚೆನ್ನಾಗಿದೆ ಅಂತ ಹೇಳೋದ್ರು ಅಣ್ಣವರು. ಅವತ್ತೊಂದು ಆ ಲೀಲಾವತಿಯವ್ರ ದೃಶ್ಯ ಇದೆಯಲ್ಲ, ಭಾರಿ ಮನಮುಟ್ಟಂಗಿತ್ತದು ನನಗೆ. ಆಮೇಲೆ ಮತ್ತು ಅವರು ಡಬ್ಬಿಂಗ್ ಶುರು ಮಾಡಿದ್ವಿ. ಡಬ್ಬಿಂಗ್ನಾಗ ಆ ಲೀಲಾವತಿಯವ್ರು ಒಂದು ಇದು ಗೊತ್ತಿರಲಿಲ್ಲ ಅಂತ. ನಾನು ಸ್ಕ್ರಿಪ್ಟ್ ಬರೆಯುವಾಗ ಅದು ತಪ್ಪು ಬರೀದೆ ಡೈಲಾಗು. ಹಗಲು ಕಂಡ ಬಾವಿನ ರಾತ್ರಿ ಬೀಳಂಗಂತ ಬರಬಿಟ್ಟಿದ್ರು. ಅದು ಡೈಲಾಗ್ ಹಾಗಲ್ಲ, ಅದು ರಾತ್ರಿ ಕಂಡ ಬಾವಿ ಹಗಲು ಬೀಳಂಗೆ. ಆಮೇಲೆ ಅಮ್ಮ ಅದು ಹಾಗಲ್ಲ, ಹೇಗೆ ಅದು ಹೀಗೆ, ಅಯ್ಯೋ ನಾನು ಎಷ್ಟೋ ಸಿನಿಮಾಲಿ ಹಿಂಗೆ ಹೇಳ್ಬಿಟ್ಟಿನಲ್ಲ ಅಂದರು ಲೀಲಾವತಿ. ಹೇಳಿರ್ಬೋದು ತಪ್ಪದು. ರಾತ್ರಿನ ನೀವು ಬಾವಿ ಅಂತ ಗುರ್ತಿಸಿರ್ತೀರಿ, ಮತ್ತು ಹಗಲತ್ತ ಹೋಗಿದ್ರೆ ಮೂರ್ಖತನ ಆಗುತ್ತದು. ಹೌದಲ್ವೇ ಅಂತ. ಆಮೇಲೆ ಅದು ಸಿಂಕ್ ಆಗ್ತಾನೆ ಇಲ್ಲ. ನಮ್ಮ ಜಯರಾಮ್ ನಾನು ಬೇಕತ್ತಿರು ಉಪಾಧ್ಯಾಯ ಅದು ಸಿಂಕ್ ಆಗ್ತಾ ಇಲ್ಲರಿ, ಅದು ಹೆಂಗೈತೆ ಹಂಗೆ ಹೇಳಿಸ್ಬಿಡ್ರಿ. ಇಲ್ಲ ಸರ್ ಹುಚ್ಚು ಅಂತಾರೆ ಜನ, ನಾವು ಮಾಡಿಸಿಂತಾರೆ ಅಂತ ಆ ಲೀಲಾವತಿಯವರಿಗೆ ಅದನ್ನು ಹೇಳಿಸಿ ಅದನ್ನು ಎಡಿಟ್ ಮಾಡಿ ಸರ್ ಹಿಂಗೆ ಅಂಥೇಳಿ ಎಡಿಟ್ ಮಾಡಿಸಿ ಅದನ್ನು ನಾನು ಹೇಳ್ದಂಗೆ ಮಾಡಿಸಿದೆ. ಇದು ವರ್ಣಚಕ್ರದಲ್ಲಿ ನಡೆದಂಥ ಇನ್ನೊಂದು ಇದು ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನೀವು ಸ್ವತಂತ್ರವಾಗಿ ಯಾಕೆ ಸಿನಿಮಾ ಇದರ ಅನುಭವ ಇತ್ತು ನಿಮಗೆ? ಇದ್ರಾಗ ಅನುಭವ ಇತ್ತಲ್ಲ, ಅಸೋಸಿಯೇಟ್ ಆಗಿ ಮಾಡಿದ್ರಿ, ಡೈಲಾಗ್ಸ್ ಬರ್ದಿದ್ರಿ. ಆಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಭಾಳಷ್ಟು ನನಗೊಂದು ಒಳಗೆ ತುಡಿತ. ಆಮೇಲೆ ನಮ್ಮ ದಾವಣಗೆರೆ ಗೌಡ ಜಯಣ್ಣ ಅಂತ ಹೇಳಿದ್ನಲ್ಲ, ಅದೇ ಪಂಚಶ್ರೀ ಗೌಡ ಸಿನಿಮಾ ಮಾಡಬೇಕು ಅಂತೇಳಿ ಅವರು ನಮ್ಮ ಗೋಪಾಲನ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಧೀರೇಂದ್ರ ಗೋಪಾಲ್ ಫ್ರೆಂಡ್. ಅವರು ನನಗೆ ಭಾಳ ವೆಲ್ ವಿಷರು. ಅವರು ಎಲ್ಲರ ಮುಂದೆ ಹೇಳ್ತಿದ್ರು ಅದು ಕಥೆನ. ಬಯಲುದೀಪ ಒಂದು ಕಾಪಿನೂ ಕೊಟ್ಟಿದ್ದೆ ಅವ್ರಿಗೆ, ನಾನು ಪುಸ್ತಕ ಪ್ರಿಂಟ್ ಆಗಿತ್ತು ಅದು. ಆಮೇಲೆ ಇದು ಭಾಳ ಚೆನ್ನಾಗೈತಿ, ಒಂದು ಸಿನಿಮಾ ಮಾಡಿ ಅಂತ ಎಲ್ಲರಿಗೂ. ಅವರು ಶಿವನಗೌಡ ಅಂತ ಒಬ್ಬರು ಅವ್ರ ಫ್ರೆಂಡ್ ಇದ್ದರು, ಅದೇ ಪಂಚಶ್ರೀ ಗೌಡದಾಗ ಅವರೊಬ್ಬರು ಪಾಲ್ದಾರಾಗಿದ್ದರು. ಆ ಶಿವನಗೌಡ್ರಿಗೆ ಹೇಳಿ ಹುರುಪ್ ಮಾಡಿದರು. ಶಿವನಗೌಡರು ಈ ಜಯಣ್ಣವರು ಇಬ್ಬರ ಮಾಡ್ತೀವಿ ಅಂತ ತಯಾರಾದರು, ಪ್ರೊಡಕ್ಷನ್ನು. ಆಮೇಲೆ ನೀವೇನಪ್ಪ ನಿಮ್ದು ಹೆಂಗೆ ಅಂದರು. ನಂದೇನು ವರ್ಕಿಂಗ್ ಕ್ಯಾಪಿಟಲ್, ನಾನು ದುಡ್ಡು ಕೇಳೋದು ನಿಮ್ಮ ಹತ್ರ. ನಿಮ್ಮ ಸಿನಿಮಾ ಸಕ್ಸಸ್ ಆದಮೇಲೆ ನನಗೇನು ಕೊಡೋದು ಕೊಡ್ರಿ ನೀವು. ಆಯ್ತು ಹೇಳೋದು ಮಾಡಕ್ಕೆ ತಯಾರದು. ಅದು ನಮ್ಮ ಇವರು ಶಿವನಗೌಡರು ತೀರ ಹೋಗ್ಬಿಟ್ರು. ಅದ್ರಾಗ
ಹಾಗೆ ಅದು ಹಂಗೆ ಪೆಂಡಿಂಗ್ ಉಳಿತು. ನಮ್ಮ ಜಯಣ್ಣ ರಂಗ ತಮ್ಮ ಪ್ರಯತ್ನ ಮುಂದುವರಿಸಿದ್ರು. ಒಬ್ಬ ಗೋಪಾಲ್ ರಾವ್ ಅಂತ ಹೇಳ್ಬಿಟ್ಟು ಒಬ್ಬ ಇದ್ರಾಗ ಇದನ್ನು ಬರೀತಾರಲ್ರಿ, ಇದು ರಿಜಿಸ್ಟರ್ ಆಗಬೇಕಾದಾಗ ಪತ್ರಗಿತ್ರ ಬರೀತಾರಲ್ಲ ತಾಲೂಕು ಆಫೀಸಲ್ಲಿ, ಆ ಕೆಲಸ ಮಾಡವ ಸಬ್ ರಿಜಿಸ್ಟರ್ ಅಲ್ಲ, ಸಬ್ ರಿಜಿಸ್ಟರ್ ಆಫೀಸರ್ ಶಿರಸ್ತಾರ್ ಅಂತ ಇರ್ತಾರಲ್ಲ, ರೈಟರ್ ಅಂತ ಇರ್ತಾರಲ್ಲ, ರೈಟ್ರು, ಬಾಂಡ್ ರೈಟರ್ಸ್. ಪ್ರೈವೇಟ್ ಕೆಲಸ ಅದೇನು ಗೌರ್ಮೆಂಟ್ ಎಲ್ಲ ಏನು, ಬಾಂಡ್ ರೈಟರ್ಸ್. ಅವ್ನು ಸಿಕ್ಕಾಬಿಟ್ಟೆ ದುಡ್ಡು ಮಾಡ್ಬಿಟ್ಟಿದ್ದ, ಭಾರಿ ಶ್ರೀಮಂತ. ಅವನು ಒಂದ್ಸರಿ ಹೇಳ್ಯಾರ ನಮ್ಮ ಗೌಡ್ರ ಜಯಣ್ಣವರು, ಇವನೋಗ ಫಲ ಆಯ್ತು, ಭಾಳ ಚೆನ್ನಾಗೈತಿ, ಇದು ಸಿನಿಮಾ ಮಾಡಿ ಹೇಗೋ ದುಡ್ಡು ಐತಿ ನಿನ್ನ ಹತ್ರ ಅಂತ. ಕತೆ ಹೇಳ್ರಿ ಅಂತ ಕತೆ ಕೇಳ್ಯಾನವ, ಯಾಕೆ ಕರೆಸ್ಬಿಡ್ರಿ ಅವ್ರನ್ನ ಮಾಡಿಬಿಡೋಣ ಅಂದ್ಬಿಟ್ಟಾನ. ಆಮೇಲೆ ನಮ್ಮ ಗೌಡ್ರ ಜಯಣ್ಣರು ಫೋನ್ ಮಾಡಿದರು, ಹಿಂಗೆ ಒಬ್ಬರು ಗೋಪಾಲರಾವ್ ಅಂತ ಸಿನಿಮಾ ಮಾಡೋಕ್ಕೆ ಮುಂದೆ ಬಂದಾರ, ನೀವು ಬರ್ರಿ. ಬಂದಮೇಲೆ ಅವಾಗೆಲ್ಲ ಕತೆ ಹೇಳಿದೆ. ಕತೆ ಹೇಳಿದ್ಮೇಲೆ ನಮ್ಮ ಸ್ವಾಮಿಗಳು ಅದಾರೆ ಅಗಡಿಯೊಳಗೆ, ಅಲ್ಲಿ ಹೋಗೋನು, ಅವರೊಂದು ಒಪ್ಪಿಗೆ ತೊಗೊಳೋಣ. ಆಯ್ತು ನಡಿಯಪ್ಪ ಅಂತ ಮತ್ತೆ ಅಲ್ಲಿಂದ ನಾನು ಜಯಣ್ಣವರು ಅವನು ಅಗಡಿ ಹಾವೇರಿ ಹತ್ರ ಐತಲ್ರಿ, ಅಲ್ಲಿಗೆ ಬಂದ್ವಿ. ಅಲ್ಲಿಬ್ಬರು ಸ್ವಾಮಿಗಳಿದ್ದರು, ಅವ್ರು ಬ್ರಾಹ್ಮಣರ ಮಠ ಐತಲ್ಲ, ಸ್ವಾಮಿಗಳು ಬಂದು ಅದೆಲ್ಲ ಕತೆ ಕೇಳಿದ್ರು. ಅವರು ಭಾಳ ಚಲೋ ಐತಿ, ಮಾಡು ಗೋಪಾಲ, ಚಲೋ ಆಗುತ್ತೆ ಮಾಡ್ರಿ ಅಂತ. ಆಮೇಲೆ ಅದು ಸಿನಿಮಾ ಮಾಡಿದೆ. ಆ ಸಿನಿಮಾ ಮಾಡೋದೇ ಒಂದು ಕಾದಂಬರಿ ಇರ್ಬೋದು, ಅದನ್ನು ಬರಿತಾ ಇದ್ದೀನಿ. ಭಾರಿ ತೊಂದರೆ ತೊಗೊಂಡು ಮಾಡಿದೆ ಆ ಕಾದಂಬರಿ. ಮತ್ತು ರಾಜಾನಂದಂದು ಫ್ರೀ ಆ್ಯಕ್ಟಿಂಗ್ ಅದ್ರಾಗ. ಆಮೇಲೆ ಇವರು ಲೋಹಿತಾಶ್ವ, TS ಲೋಹಿತಾಶ್ವ ಅವರು. ಆಮೇಲೆ ಸಿತಾರ 6 ಲಕ್ಷ ಕೊಡೋಂತ ಕೂತಿದ್ಲು, 2 ಲಕ್ಷಕ್ಕೆ ಒಪ್ಸಿದಕ್ಕಿನ್ನ. ಹೆಂಗಂದ್ರೆ ಅದು ಕತೆ ಭಾಳ ಚೆನ್ನಾಗಿತ್ತಲ್ಲ, ಅದಕ್ಕೆ ಅವರಪ್ಪ ಒಪ್ಪಲಿಲ್ಲ. ಇಲ್ಲ ಅದು ನನಗೆ ಬ್ರೇಕ್ ಸಿಗುವಂಥ ಇದು ಸ್ಟೋರಿ ಚೆನ್ನಾಗೈತಿ, ನೀವು 2 ಲಕ್ಷಕ್ಕೆ ಒಪ್ಕೊಂಡ್ಬಿಟ್ಟು. ಆಕೆ ಕೇರಳದಾಗಿದ್ಲು, ಅವರಪ್ಪ ಬೆಂಗಳೂರು ಮನೆಯಾಗಿದ್ದ. ಸುಮಾರು ಒಂದು ತಾಸಿನಷ್ಟು ಸಿತಾರಾಗ ಫೋನಾಗ ಕತೆ ಹೇಳ್ಬಿಟ್ಟೆ ನಾನು ಆಕೆಗೆ, ಒಪ್ಕೊಂಡ್ಲು. ಆಮೇಲೆ ಶ್ರೀಧರ್ 3 ಲಕ್ಷ ಕೇಳಿದ್ದ, ಅವ್ನಿಗೆ 1 ಲಕ್ಷಕ್ಕೆ ಒಪ್ಸಿದ್ದೆ ನಾನೇ. SP ಬಾಲಸುಬ್ರಹ್ಮಣ್ಯ ನೀವೇನಾರು ಕೊಡ್ರಿ ಅಂದರು ನನಗೆ. ಅದೇ ಬಾಲಸುಬ್ರಹ್ಮಣ್ಯಂ ಅವರು ಹಾಡು, ಅದು ಮ್ಯೂಸಿಕ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇತ್ತು. ಮ್ಯೂಸಿಕ್ ಓರಿಯೆಂಟೆಡ್ ಸಬ್ಜೆಕ್ಟ್. ಏನು ಕಥೆ ಸರ್ ಅದು ಬ್ರೀಫಾಗಿ ಹೇಳೋದಾದರೆ? ಅದು ಒಬ್ಬ ಅನಾಥ ಸಂಗೀತಗಾರ. ಅನಾಥ ನಮ್ಮ ಆಶ್ರಮ ಐತಲ್ಲ ಇಲ್ಲಿ ಗದಗಲ್ಲಿ, ಅಂಥ ಒಂದು ಆಶ್ರಮದಾಗ ಬೆಳೆದಿರ್ತಾನೆ ಅವನು. ಆ ಸ್ವಾಮಿಗಳು ಅವನ್ನೇ ಸನ್ಯಾಸಿ ಮಾಡ್ಬೇಕು, ಮಠಕ್ಕೆ ಪೀಠಾಧಿಪತಿ ಮಾಡ್ಬೇಕು ಅಂತ ಇರ್ತಾರೆ ತಮ್ಮ ತರುವಾಯ. ಇವ ವಾಲ್ಯ ಅಂದ್ಬಿಡ್ತಾನೆ. ಯಾಕಂದ್ರೆ ಒಂದು ಮೆಡಿಕಲ್ ಒಂದು ಹುಡುಗಿ ಲವ್ ಮಾಡ್ತಿರ್ತಾನೆ. ತನ್ನ ಹತ್ರ ಆಕೆ ಮ್ಯೂಸಿಕ್ ಕರೆಯಕ್ಕೆ ಬರ್ತಿರ್ತಾಳೆ, ಆಕೆ ಲವ್ ಮಾಡ್ತಿರ್ತಾನೆ, ಆಕೆಗೆ ಒಂದು ಲವ್ ಮಾಡ್ತಿರ್ತಾಳೆ. ಅದು ಸಲ ನಾವು ಅಲ್ಲಿ ನಂಗೆ ಮಠ ಬೇಡ ಅಂದ್ಬಿಡ್ತಾನೆ. ಅವ್ರ ಗುರುಗಳಿಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ, ನೀನು ಇಲ್ಲಿ ಮಠಕ್ಕೆ ಸ್ವಾಮಿ ಆಗ್ಬೇಕಂತ ಇರ್ತದೆ, ನೀವು ಹೊರಗಡೆ ಬಿಟ್ಟದ್ದು ತಪ್ಪಾತು, ಇಲ್ಲೇ ಇಟ್ಕೋಬೇಕಾಯ್ತು, ನಿಂದು ಎಜುಕೇಷನ್ ಮುಗಿದ್ಮೇಲೆ, ನಿಂದು ಶಿಕ್ಷಣ ಮುಗಿದ್ಮೇಲೆ ನಾನು ಇಲ್ಲೇ ಇಟ್ಕೋಬೇಕಾಯ್ತು, ತಪ್ಪು ಮಾಡಿಬಿಟ್ಟೆ ನನ್ನ ಜೀವನದಲ್ಲಿ. ಆಯ್ತು ಹೋಗಿ ನೀನು ಹಣೆ ಬರೋ, ನಾನು ಏನು ಮಾಡಲಿ ಅಂತೇಳಿ ಇದು ಮಾಡ್ತಾರೆ. ಇವ ಆ ಹುಡುಗಿನ ಲವ್ ಮಾಡಿಕೊಂಡು ಆಕೆ ಮದುವೆ ಮಾಡ್ಕೊ ಬಂದಾಗ ಅವ್ರ ತಂದೆ ಅಡ್ಡ ಬರ್ತಾನೆ. ಅವ್ರ ತಂದೆ ಅಡ್ಡ ಬರೋದು ಅಷ್ಟೆಲ್ಲ ಇವ್ನು ಕರೆಸ್ಬಿಟ್ಟು ಒಂದು 2 ಕಣ್ಣು ಕಳಿಸ್ಬಿಡ್ತಾನೆ. ಮಿನಿಸ್ಟ್ರ್ ಅವರಪ್ಪ ಲೋಹಿತಾಶ್ವ, ಆ ಯೂಟ್ಯೂಬ್ನಾಗ ಐತೆ ನೋಡ್ರಿ ಅದು, ಕಳಿಸ್ಬಿಡ್ತಾನೆ. ಆಮೇಲೆ ಇವ ಅನಾಥ ಆಗ್ಬಿಡ್ತಾನೆ. ಅನಾಥ ಆದಮೇಲೆ ಆಕೆ ಮದುವೆ ಬೇರೆದೊಂದು ಜೊತೆಲಿ ಫಿಕ್ಸ್ ಆಗುತ್ತೆ. ಅವ್ರ ಮದುವೆ ಫಿಕ್ಸ್ ಆಗಬೇಕಾದಾಗ ಅವ್ರ ಮನೆ ರೇಡ್ ಆಗ್ಬಿಡ್ತೈತಿ, ಮಿನಿಸ್ಟ್ರ್ ಮನೆ. ಇಲ್ಲಿ ಮದುವೆ ನಡೀತಿರುತ್ತೆ, ಅಲ್ಲಿ ಮನೆ ರೇಡ್ ಆಗ್ತಿರ್ತೈತಿ. ಆವಾಗ ಅವ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಅಲ್ಲಿ ಮದುವೆ ಮಂಟಪಕ್ಕೆ ಬರ್ತಾರೆ. ನಿಮ್ಮ ಮನೆಯಿಂದ ಇದ್ದದೆಲ್ಲ ಸೀಸ್ ಮಾಡಿದ್ದೀವಿ, ಇದು ತಗೊಳ್ರಿ ಇದನ್ನಂತ ಎಕ್ನಾಲಜ್ಮೆಂಟ್ ಅಂತ ಕೊಟ್ಟು ಹೋಗ್ಬಿಡ್ತಾರೆ. ಆ ತಂದೆಗೆ ಬಾಯಿ ಬಂದಾಗ ಬೈತಾಳೆ ಅವಳು. ಅಂತಸ್ತೆ ದೊಡ್ಡದು, ಹಣನ ದೊಡ್ಡದು, ಗೌರವನ ದೊಡ್ಡದು, ಪದವಿನ ದೊಡ್ಡದು ಅಂತ ಕಿರಿಸ್ತಿದ್ದೆಲ್ಲ, ಈಗೇನಾಯ್ತು ನಿನ್ಗೆ ಆ ಹಣಕ್ಕೆ ನಿನ್ನ ಮರ್ಯಾದೆ ಉಳಿಸ್ಕೊಳಕ್ಕೆ ತಾಕತ್ತಿಲ್ವಾ? ಅವ ಮದುವೆ ಹುಡುಗ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತಾನೆ. ವರ ಸ್ಟೇಜ್ ಮೇಲೇ ಮದುವೆ ಮಂಟಪದಲ್ಲೇ, ನಾನು ನಿನ್ನೇನಂತ ಮಗಳು ಭ್ರಷ್ಟನ ಮಗಳು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ, ನೀನು ಬರೀ ಹಣದ ಪಿಶಾಚಿನಂತೆ ಬಿಟ್ಟು ಹೋಗ್ಬಿಡ್ತಾನೆ, ಬೇಡ ಮದುವೆ ಅಂತೇಳಿ. ಆಕೆ ಚೆನ್ನಾಗಿ ಬೈತಾಳೆ. ಅವನಿಗೆ ಭಾಳ ಪಶ್ಚಾತ್ತಾಪ ಆಗುತ್ತೆ. ಹೋಗ್ಬಿಟ್ಟು ಅಲ್ಲೇ ಮದುವೆ ಕಲ್ಯಾಣ ಮಾಡ್ಬಿಟ್ಟಾಗ ಒಂದು ರೂಮ್ನಾಗ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡ್ಬಿಡ್ತಾನೆ ಅವರಪ್ಪ ಮಿನಿಸ್ಟ್ರು. ಆವಾಗ ಮತ್ತು ಈಕೆಗೆ ಅವನೇ ಹುಡ್ಕೊಂಡು ಓಡೋಡಿ ಬರ್ತಾಳೆ. ಒಳ್ಳೆ ಕ್ಲೈಮ್ಯಾಕ್ಸ್ನಾಗ ಇಬ್ಬರು ಕೂಡಿಸಿ ಮದುವೆ ಮಾಡ್ತೀವಿ. ಅಷ್ಟೊತ್ತಿಗೆ ಒಂದು ಬ್ಲೈಂಡ್ ಆಗಿರ್ತಾನೆ. ಆಮೇಲೆ ಆಕೆ ಡಾಕ್ಟರ್ ಇರ್ತಾಳಲ್ಲ, ಅವ್ನಿಗೆ ಕಣ್ಣು ಆಪ್ರೇಷನ್ ಮಾಡಿ ಕಣ್ಣು ಬರೋಂಗೆ ಮಾಡ್ತಾಳೆ. ಅಲ್ಲಿ ಅವನಿಗೆ ಮಠದ ಅಧಿಕಾರ ತೊಗೊಂಡು ಬರ್ತಾರೆ ಇವರು. ನೀವೇ ಮುಂದಕ್ಕೆ, ನಮ್ಮ ಗುರುಗಳ ಆಸೆ ಇತ್ತು, ನೀವೇ ನಮ್ಮ ಆಶ್ರಮಿಕ ಪೀಠಾಧಿಕಾರಿಗಳಾಗಬೇಕಂತೇಳಿ ಅದಕ್ಕೆ ತಂದೀವಿ ಆಗಬೇಕು. ನಾನು ಸನ್ಯಾಸಿ ಸಿಗಲ್ಲ, ನಮ್ಮ ಮಠದ ಬೈಲಾ ಚೇಂಜ್ ಮಾಡಿದ್ದೀವಿ. ಧರ್ಮಸ್ಥಳದಂಗೆ ಶರಣಬಸಪ್ಪನ, ಕಲಬುರಗಿ ಶರಣಬಸಪ್ಪ ಅಪ್ಪ ಹಂಗೆ, ಅಗಡಿ ಅನ್ನೋದಂಗೆ ಒಂದಿಷ್ಟು ಅದ್ರ ಹೆಸರು ಸಂಸಾರಿಕರ ಮಠದ ಹೆಸರು ಹೇಳಿ, ನೀವು ಸಂಸಾರಿಕರ ನಮ್ಮ ಮಠಕ್ಕಿನ್ನ ಸ್ವಾಮೀಜಿ ಆಗಬೇಕು ಅಂತ ಮಾಡಿದ್ದೀವಿ, ಇದು ನಿಮ್ಮ ಮದುವೆ ಹುಡುಗ್ರಿ ಅಂತೇಳಿ ಕ್ಲೈಮ್ಯಾಕ್ಸ್ನಾಗ ಕೊಟ್ಟು ಎಂಡ್ ಮಾಡ್ತೀವಿ. ಚೆನ್ನಾಗಿತ್ತಲ್ಲ ಸರ್ ಕಥೆ ಎಲ್ಲ. ಬಟ್ ಏನಾಯ್ತು ಸಿನಿಮಾದ ಯಶಸ್ಸು ಹೆಂಗಾಯಿತು? ಅದು ಸಿನಿಮಾದ ಹೆಸರು ಅವನು ಪ್ರೊಡ್ಯೂಸರ್ ಭಾಳ ಹುಚ್ಚಿದ್ದಾರೆ.
ಅದಕ್ಕೆ ಅವಾರ್ಡ್ ಬರ್ತಿತ್ತು. ಅವತ್ತು ಮ್ಯೂಸಿಕ್ ಬಗ್ಗೆ ಏನು ಅಂಥ ಸಿನಿಮಾನೇ ಇರಲಿಲ್ಲ. ನಾನೇ ಹೋಗಿ ಅದಕ್ಕೆ ಅವಾರ್ಡಿಗೆ 5,000 ರೂಪಾಯಿ ಕಟ್ಟಬೇಕಾಗಿತ್ತು. ಕಟ್ಟಿ ಬಂದೆ. ಡಬ್ಬ ಬಾಕ್ಸ್ ಒಂದು ಕಳಿಸಪ್ಪ, ನೀನು ಕಳಿಸ್ಲಿ. ಅವ್ನು ಡೈರೆಕ್ಟ್ರ್ ಅವಾರ್ಡ್ ಬರುತ್ತೆ, ನನಗೇನು ಬರುತ್ತೆ. ಅವ SP ಬಾಲಸುಬ್ರಹ್ಮಣ್ಯಂ ಹತ್ರ ಜಗಳ ಮಾಡಿ ಇದು ಮಾಡ್ಕೊಂಡ, ನಿಷ್ಠುರಾದ. ರಾಜನ್ ನಾಗೇನ ಜಗಳ ಮಾಡಿ ನಿಷ್ಠುರಾದ. ಸೀತಾರ ಅಂತೂ ಶೂಟಿಂಗ್ ನಿಲ್ಲಿಸ್ಬಿಡಿ ಸರ್ ಡೈರೆಕ್ಟರ್ ಸರ್, ನೀವು ಶೂಟಿಂಗ್ ನಿಲ್ಲಿಸ್ಬಿಡಿ ಅಂತಿದ್ದು ಪದೇ ಪದೇ. ಇಲ್ಲಮ್ಮ, ನನ್ನ ಫಸ್ಟ್ ಪಿಕ್ಚರ್ ಇದು, ಹೆಂಗಾರು ಮಾಡಿ ಮುಗಿಸ್ಬೇಕಂತ ಆಸೆ ಇತ್ತು. ಇಲ್ಲ, ಅವನೇ ಬರ್ತಾನೆ ನಿಮ್ಮ ಹತ್ರ, ಆಮೇಲೆ ಮಾಡೋಣಂತ. ಆಕೆ ಕೂಡ ಜಗಳ, ಶ್ರೀಧರ್ ಕೂಡ ಜಗಳ, ಅವ್ನ ಪ್ರೊಡ್ಯೂಸರ್ ಅಂತ. ಹೀಗಾಗಿ ಅದು ಇದಾಗಲೇ ಇಲ್ಲ. ಅದು ಇದ್ರಾಗ SP ಬಾಲಸುಬ್ರಹ್ಮಣ್ಯಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬೆಂಗಳೂರು ನಮ್ಮ ಆಬ್ಸೆನ್ಸಿಯಲ್ಲಿ. ನಾನು 30 ವರ್ಷದಿಂದ ಸಿನಿಮಾದಾಗ ಹಾಡಕತ್ತೀನಿ, 4-5 ಭಾಷೆಯಲ್ಲಿ ಹಾಡಿದ್ದೀನಿ. ಈ ಬಯಲುದೀಪ ಸಿನಿಮಾ ಐತಲ್ಲ ಅಂಥ ಲಿರಿಕ್ಸ್ ಇದುವರೆಗೂ ಎಲ್ಲಿಯೂ ಹಾಡಿರಲಿಲ್ಲ, ನಾನು ಯಾರೂ ಬರೆದಿರಲಿಲ್ಲ ಅಂತ. ಅವರು ಪ್ರೆಸ್ನವರು, ಏನು SP ಅವ್ರು ನಿಮ್ಮ ಬಗ್ಗೆ ಭಾಳ ದೊಡ್ಡ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಪ್ರೆಸ್ ಮೀಟರ್ ಮಾಡಿ ನಿಮ್ಮ ಹಾಡು ಕೇಳಿಸ್ರಿ ನಮಗೆ ಅಂತ ಅಂದರು. ಆಮೇಲೆ ನಾನು ಪ್ರೊಡ್ಯೂಸರ್ಗೆ ಹೇಳಿದೆ, ಆಯಿತು ಅಂತ. ನೆಕ್ಸ್ಟ್ ಒಂದು 8 ದಿನ ಬಿಟ್ಟು ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಪ್ರೆಸ್ ಮೀಟ್ಗೆ ಬೆಂಗಳೂರಾಗ. ಅವತ್ತು SP ಅವ್ರು ಅಲ್ಲೇ ಇದ್ದರು. SP ಅವ್ರು ಇಲ್ಲೇ ಇದ್ದಾರೆ, ಅವ್ರು ಈ ಥರ ಸರ್ಟಿಫಿಕೇಟ್ ಕೊಟ್ಟರು ನಮ್ಗೆ, ಅವ್ರನ್ನ ಕರೆಯೋಣ. ಈ ಒಂದು ಕೆಟ್ಟ ಪದ ಉಪಯೋಗಿಸಿ ಅವನೇನು ಕರೆಯೋದು ಅಂದ್ಬಿಟ್ಟ. ಅವ್ರ ಬಗ್ಗೆ ಕೆಟ್ಟ ಪದ, ಅತಿ ಕೆಟ್ಟ ಪದ, ಅನ್ಪಾರ್ಲಿಮೆಂಟ್ರಿ. ಅಂದರೆ ಈ ಪ್ರೊಡ್ಯೂಸರ್ ಪ್ರೊಫೆಷ್ನಲ್ ಅಲ್ಲ, ಬಾಂಡ್ ರೈಟ್ರಾಗಿ ದುಡ್ಡು ಮಾಡಿದ್ದ. ಹಾಗಾಗಿ ಅದು ಫಿಲ್ಮ್ ಸಕ್ಸಸ್ ಆಗಲಿಲ್ಲ. ಸಕ್ಸಸ್ ಆದ್ರೇನು, ಅವ ಉತ್ತರ ಕನ್ನಡ ರಿಲೀಸೇ ಮಾಡಲಿಲ್ಲ ಅದನ್ನು. ಅಲ್ಲಿ ನಡೀತು. ಅಲ್ಲಿ ಏನು ಮಾಡ್ದ, ಒಂದೊಂದು ಊರಾಗ 3 ಥಿಯೇಟರ್ ರಿಲೀಸ್ ಮಾಡ್ಬಿಟ್ಟ. ಮೈಸೂರಾಗ 3 ಥಿಯೇಟರ್ ರಿಲೀಸ್ ಮಾಡ್ಬಿಟ್ಟ. ಅದು ಸಿನಿಮಾ ರಾಜ್ಕುಮಾರ್ ಸಿನಿಮಾ ಅಲ್ಲ, ಏನಲ್ಲ. ಒಂದೇ ಥಿಯೇಟ್ರಿಗೆ ಆ 3 ಥಿಯೇಟರ್ ಜನ ಬಂದಿದ್ರು, ವರ್ಕೌಟ್ ಆಕೈತಿ ಇವನಿಗೆ. ಅಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ, ಇವನು ಬಾಡಿಗೆ ವರ್ಕೌಟ್ ಆದಂಗೆ ಆಗ್ಬಿಡ್ತದೆ. ಅದು ಲೆಕ್ಕನ ಹಾಕಲಿಲ್ಲ ಅವ. ನಾನು ಕೇಳಿದೆ, ನನ್ನ ಜೊತೆ ಜಗಳ ಮಾಡಿದ್ದ, ಅವಾಗ ಸೆಟ್ಕೊಂಡಿದ್ದ. ನಾನು ಆ್ಯಕ್ಚುಲಿ ನನಗೆ ಅವನ ಜೊತೆಲಿ ಬೇಜಾರಾಗಿ ಸಿನಿಮಾ ಶೂಟಿಂಗ್ ಇದು ರಿಲೀಸ್ ಇದ್ದ ದಿನ ನಾನು ಮೈಸೂರಾಗೆ ಇರಲಿಲ್ಲ. ಸ್ಟೂಡೆಂಟ್ಸ್ ಕರ್ಕೊಂಡು ಹಂಪೆಯಲ್ಲಿ ಟೂರಲ್ಲಿದ್ದೆ ನಾನು. ಸರ್ ನಿಮ್ಮ ಪಿಕ್ಚರ್ ಮತ್ತೆ ಹೊಸಪೇಟೆಗೆ ಹೋಗೋಣ ಸರ್. ಇಲ್ಲ, ನೀವು ಹೋಗ್ಬರ್ರಿ ಅಂತ ಹುಡುಗರು ನಮ್ಮ ಶಿಷ್ಯರಿಗೆ. ಹಾಗಾಗಿ ಅದೇ ದಿನ ಪಿಕ್ಚರ್ ರಿಲೀಸ್ ಆದ ದಿವಸ ಲಂಕೇಶ್ ಪೇಪರ್ನಾಗ ಇವನು ಪ್ರೊಡ್ಯೂಸರ್ ಚೀಮಾರಿ ಹಾಕ್ಬಿಟ್ಟು ಒಂದು ದೊಡ್ಡ ಆರ್ಟಿಕಲ್ ಮಾಡಿಬಿಟ್ಟಿದ್ದ, ಲಂಕೇಶು. ಅದೊಂದು ಮೈನಸ್ ಪಾಯಿಂಟ್ ಆಗ್ಬಿಡ್ತದೆ ಸಿನಿಮಾಕ್ಕೆ. ಅವತ್ತು ರಿಲೀಸ್ ದಿನನೇ. ಹೀಗಾಗಿ ಸಿನಿಮಾಕ್ಕೆ ಭಾಳ ಕೆಟ್ಟದ್ದಾಯ್ತದು. ಆ ಪ್ರೊಡ್ಯೂಸರ್ ಭಾಳ ಹೋಪ್ಲೆಸ್ ಇದ್ದ. ಅದಕ್ಕೆ ನೀವು SP ಅವ್ರನ್ನ ಹಾಡಂಗೂ ಮಾಡಿದ್ರಿ. SP ಅವರು ಹೊಸ ಸಿನಿಮಾಗಳಿಗೆ ಹಾಡ್ತಿಲ್ಲ. ಅದೊಂದು ಕತೆ ಹೇಳಿಲ್ಲ ನಿಮ್ಗೆ. SP ಅವರು ಅದು ನಾವು ಎಷ್ಟು ಕೊಡ್ತೀವಿ ಅಷ್ಟೇ ತೊಗೋತೀವಿ ಅಂತ ಹೇಳಿದ್ರು ಪಾಪ ಅವರು. ಪ್ರೊಡ್ಯೂಸರ್ ಹೊಸಬ ಸರ್, ಒಂದು ಸ್ವಲ್ಪ ನಿಮ್ಮದು ಇದನ್ನು ತೊಗೊಳ್ಳುವಾಗ ರೆಮ್ಯುನರೇಷನ್ ತೊಗೊಳ್ಳೋದು ಒಂದು ಸ್ವಲ್ಪ ಕನ್ಸ್ಯೂಮ್, ಅವ್ನು ಎಷ್ಟು ಕೊಡ್ತಾರೆ ಅಷ್ಟೇ ಕೊಡಲಿ, ನಾನು ನಿಮಗೋಸ್ಕರ ಹಾಡೋದು ಅಂತಿದ್ರು. SP ಅವರು ಒಂದಿನ ಹಾಡಿ ಫಸ್ಟ್ ಡೇ ಅದು 2 ಹಾಡು ಹಾಡಿದರು. ಹೊರಗೆ ಬರ್ತಾಯಿದ್ರು. ಅವನು ಜಗದೀಶ್ ಅಂತ ಅವ್ರದ್ದು PA. ಅವತ್ತಂದು ನಮ್ಮ ಪ್ರೊಡ್ಯೂಸರ್ ಕೈಯಾಗ ದುಡ್ಡು ಬಿಲ್ ಕೊಟ್ಟು ಕೂಡಲೇ, ಏನು ರೀ ಆ ಸುಳೆ ಮಗ ಇಷ್ಟೊಂದು ಮಾಡ್ಬಿಟ್ಟ ಬಿಲ್ಲು ಅಂದ್ಬಿಟ್ಟು ಇದೇ ಪದ ಉಪಯೋಗಿಸ್ಬಿಟ್ಟ. ಎಲ್ಲದೂ ಕಾಮನ್ ಇವನಿಗೆ ಆ ಪದ. ಹಿಂದನದ ಅವ್ರು SP ಅವರು. ನನಗೆ ಗೊತ್ತಿಲ್ಲ. ಆಮೇಲೆ ನಂಗೆ ಶಾಕ್ ಆಗ್ಬಿಡ್ತು. ಸರ್ ದಯವಿಟ್ಟು ಕ್ಷಮಿಸಿ ಅಂದು. ಇರಲಿ ಅಲ್ಲಪ್ಪ, ನಿನಗೆ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟೇ ಕೊಡು, ಸಂತೋಷದಿಂದ ಕೊಡು. ನೀ ಏನು ಬಳಸಿದಿ ಪದನ, ಅದು ಯಾರಾದರೂ ಬಳಸ್ತಾರೆ ಎಜುಕೇಟೆಡ್. ಬೇಜಾರಿಲ್ಲ, ನಿಮ್ಮಂಥವ್ರು ಸಿನಿಮಾಕ್ಕೆ ಬರಬಾರ್ದು, ಬಂದುಬಿಟ್ಟಿರಿ. ಅದಕ್ಕೆ ನಾನು ಹೊಸ ಸಿನಿಮಾದವ್ರಿಗೆ ಹಾಡೋದಿಲ್ಲ ಅಂತ ಹೇಳಿದೆ. ಬಿಕಾಸ್ ಆಫ್ ಯುವರ್ ಡೈರೆಕ್ಟ್ರು. ಆ ಲಿರಿಕ್ಸ್ ಕೇಳಿ ನನಗೆ ಭಾಳ ಖುಷಿ ಆಯಿತು, ಅದಕ್ಕೆ ಹಾಡೋಕ್ಕೆ ಬಂದೆ. ಕೊಡು ಜಗ ಅವರು PA ಜಗ ಅಂತಿದ್ರು. ಜಗ ಅವ್ರು ಎಷ್ಟು ಕೊಡ್ತಾರೆ ಅದಷ್ಟು ತೊಗೊಂಬಂದ್ಬಿಡು ಹೊರಟ್ಬಿಟ್ರು. ಆಮೇಲೆ ಮುಂದಿಂದು ಇನ್ನು 4 ಸಂಘದಲ್ಲ ಹಾಡಕ್ಕೆ ಬರ್ತಾರೋ ಇಲ್ಲೋ ಅಂತ ನನಗೆ ಭಯ. ಆಮೇಲೆ ನೆಕ್ಸ್ಟ್ ಶೆಡ್ಯೂಲಿಗೆ ಬಂದಾಗ, ಬೇರೆದವ್ರ ಶೆಡ್ಯೂಲಿಗೆ ಬಂದಾಗ ಹೋಗಿ ಭೇಟಿಯಾದೆ ನಾನು. ಸರ, ನಮ್ಮ ಪ್ರೊಡ್ಯೂಸರ್ ನಡ್ಕೊಂಡೋದಕ್ಕೆ ನನಗೆ ಭಾಳ ವ್ಯಥೆಯಾಗಿದೆ, ನನಗೆ ದಯವಿಟ್ಟು ಅದ್ರ ಬಗ್ಗೆ ಕ್ಷಮಿಸ್ಬಿಟ್ರಿ. ನಾನು ಅವತ್ತೇ ಮರೆತುಬಿಟ್ಟೆ ಅವ್ರನ್ನ ಅದನ್ನು ಅಂತಂದರು. ಎಲ್ಲಿ ಸರ್, ಮತ್ತು ನಮ್ದು ಇನ್ನೂ 4 ಹಾಡಿದೆವು, ಅದಕ್ಕೆ ತಾವು ಬಂದು ಹಾಡಬೇಕು. ಆಯಿತು, ಬರ್ತೀನಿ ನಿಮಗೋಸ್ಕರ ಬರ್ತೀನಿ, ನೀವು ಹಾಡು ಭಾಳ ಚೆನ್ನಾಗಿ ಬರ್ತದೆ, ನಿಮಗೋಸ್ಕರ ಬರ್ತೀನಿ ಬಂದು ಹಾಡಿದರು. ಅವತ್ತು ಅವ್ರು ಇನ್ನು 4 ಹಾಡು ಒಂದೇ ದಿನಕ್ಕೆ ಹಾಡಿಬಿಟ್ರು. ಬೆಳಗಿಂದ ಹಾಡಿದ ಮೇಲೆ ಅಮೇರಿಕಗೆ ಹೊರಟಿದ್ರು ಅವ್ರು. ಅವತ್ತು ಫ್ಲೈಟ್ ಟೈಮ್ ಆಗುತ್ತೆ ಅಂತ ಹೊರಟರು. ಅದ್ರಾಗ ಒಂದು 2 ಮಿಸ್ಟೇಕ್ ಮಾಡಿಬಿಟ್ಟಿದ್ರು, ಪ್ರಾನೌನ್ಸ್ ಮಿಸ್ಟೇಕು. ಆದರಿಂದು ಅಂತ ಹಾಡಬೇಕಾಗಿತ್ತು, ಆದರೆಂದು ಅಂತ ಹಾಡ್ಬಿಟ್ಟಿದ್ರು. ಸರ್, ಒಂದು ಸ್ವಲ್ಪ 2 ಕಡೆ ಇನ್ನೊಂದು ಇದೇ ಥರ ಇನ್ನೊಂದು ಮಿಸ್ಟೇಕ್ ಆಗೈತಿ, ಹಿಂಗಾಗೈತೆ, ಅದನ್ನು ಕರೆಕ್ಷನ್ ಮಾಡಬೇಕಲ್ಲ. ಹೌದಾ, ಇಲ್ವಲ್ಲ ಅಂದರು. ಹೊರಟಿದ್ರಾಗಲೇ, ಇಲ್ಲ ಸರ್ ಆಗೈತಿ. ಹೌದಾ, ಬನ್ನಿ ಅಂತ ಮತ್ತೆ ಹೊಳ್ಳಿ ಬಂದು ರಿಮೈಂಡ್ ಮಾಡಿರಿ ಅದನ್ನು ಅಂತೇಳಿ ಸೌಂಡ್ ಹೇಳಿದರು. ರಿಮೈಂಡ್ ಮಾಡಿಸಿ ಕೇಳಿದ್ರು, ಇಲ್ಲೇ ಇದೆ ನೋಡಿ ಸರ್. ಓಹೋ, ಸಾರಿ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಕರೆಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಹೊರಟ್ಬಿಟ್ರು. ಅವ್ರು ನೆಕ್ಸ್ಟ್ ಟೈಮ್ ಬರೋರಿಗೆ ಈ ಪುಣ್ಯಾತ್ಮ ಕಾಯಿಲೆ ಇಲ್ಲ. ನಾನು ಅರ್ಜೆಂಟ್ ಪಿಕ್ಚರ್ ರಿಲೀಸ್ ಮಾಡ್ಬೇಕು ರೀ, ಅದ್ನ್ಯಾವನು ಕೇಳ್ತಾನೆ ರೀ, ನಡೀತಿದ್ದು ಬರ್ರಿ ಅಂತ ಹಂಗೆ ಅದನ್ನೇ ಹಾಕಿಸ್ಬಿಟ್ಟ. ಎಡಿಟಿಂಗ್ ಸಹಿತ ನನ್ನ ಕರೀಲ್ಲ, ಫೈನಲ್ ಎಡಿಟಿಂಗಿಗೆ. ಫಸ್ಟ್ ಎಡಿಟಿಂಗ್ ನಾನು ಮಾಡಿ ಬಂದಿದ್ದೆ. ಅಲ್ಲ, ಡೈರೆಕ್ಟ್ರ್ ಇಲ್ಲದೆ ಎಡಿಟಿಂಗ್ ಮಾಡೋದು. ಡೈರೆಕ್ಟ್ ಇಲ್ಲದೆ ಎಡಿಟಿಂಗ್ ಮಾಡ್ಬಿಟ್ಟ.
ಆಮೇಲೆ ನನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದ. ಅದನ್ನು ಕೊಡ್ತೀನಿ ನಂಗೆ ನಾಮ ಹಾಕ್ಕೊಟ್ಟೆ 2 ಲಕ್ಷಕ್ಕೆ. ಹಾಗಾಗಿ ನಾನು ಅವನ ಹತ್ರ ಹೋಗಲೇ ಇಲ್ಲ. ಏನು ಬಜೆಟ್ ಇತ್ತು ಸರ್ ಅದು ಆ ಕಾಲಕ್ಕೆ? ಆ ಕಾಲಕ್ಕೆ ಭಾಳ ಕಮ್ಮಿಲೇ ಮಾಡಿಸಿನಿ ಸರ್. ಇಷ್ಟು ದೊಡ್ಡ ಸ್ಟಾರ್ಗಳು ಇಟ್ಕೊಂಡು ಒಂದು 13-14 ಲಕ್ಷ, ಭಾಳ ಒಂದು 15 ಲಕ್ಷ ಆಗಿರಬೇಕು ಈ ಪಿಕ್ಚರ್ ಬಜೆಟ್ಟು. ಎಷ್ಟನೇ ಇಸ್ವಿಯಲ್ಲಿ ಅದು? 97ರಲ್ಲಿ. ಅವಾಗಿನ್ನೂ ಡಿಜಿಟಲ್ ಬಂದಿರಲಿಲ್ಲ. ಎಲ್ಲ ಮ್ಯಾನ್ಯಲ್ಲೇ ಇತ್ತು. ಎಡಿಟಿಂಗ್ ಕೂಡ ಮ್ಯಾನ್ಯಲ್, ಟೇಬಲ್ ಮೇಲೆ ಇಟ್ಕೊಂಡು ನೋಡಿ ಕಟ್ ಮಾಡ್ತಿದ್ವಿ. ಹಾಗಾಗಿ ಆ ಪ್ರೊಡ್ಯೂಸರ್ ನಡತೆಯಿಂದ ಅದು ಪಿಕ್ಚರ್ ಓಡಲಿಲ್ಲ. ಇಲ್ಲಾಂದ್ರೆ SP ಅವ್ರ ಸರ್ಟಿಫಿಕೇಟೇ ಸಾಕಾಗಿತ್ತು ಆ ಪಿಕ್ಚರ್ಗೆ. ಆ ಲಂಕೇಶಿಂದ ರೈಟಿಂಗ್ ಒಂದು ಕೆಟ್ಟದಾಗ ಬರೆದ್ಬಿಟ್ಟಿದ್ದ. ಲಂಕೇಶ್ ಯಾವ ವಿಷಯವಾಗಿ ಅವ್ರ ಬಗ್ಗೆ ಬರೆದಿದ್ರು? ಇದು ಈ ಒಬ್ಬ ನಟರು ಕೊಟ್ಟಿದ್ದಿಲ್ಲ, ಒಬ್ಬ ಇನ್ನೋಸೆಂಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಸಿಕ್ಕನ, ಅವನು ಇವ್ರು ನಡೆಸ್ಕೊಳ್ಳಿಲ್ಲ ಸರಿಯಾಗಿ, ಆ ಹೀರೋಯಿನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, SP ಅವ್ರಿಗೆಲ್ಲ ಈ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತೇಳಿ ಎಲ್ಲ ಡೀಟೇಲ್ ಕಥೆನೇ ಬರೆದ್ಬಿಟ್ಟಿದ್ದಾವ. ಯಾರು ಮಾಹಿತಿ ಕೊಟ್ಟಿದ್ರು ಏನೂ ಗೊತ್ತಿಲ್ಲ, ಬೆಂಗಳೂರಿಗೆ ಏನಾದ್ರು ಕೊಟ್ಟಿರಬೇಕು. ಬರೆದ್ಬಿಟ್ಟಿದ್ದ. ಅವತ್ತು ನಾನು ಹಂಪಿಲಿದ್ದೆ, ಅಲ್ಲಿ ನಮ್ಮ ಹುಡುಗರು ತಂದು ತೋರಿಸಿದ್ರು, ಸರ್ ನಿಮ್ಮ ಪಿಕ್ಚರ್ ಸಲುವಾಗಿ ಇದು ಲಂಕೇಶ್ ಅವ್ರು ಬರ್ದಾರ ಅಂತೇಳಿ. ನಾನು ನೋಡಿ ಸುಮ್ಮನೆ ಆಗ್ಬಿಟ್ಟೆ ನಾನು. ಅದಾದ್ಮೇಲೆ ನೀವು ಒಂದು ಸಿನಿಮಾ ಆ ರೀತಿ ಕಹಿ ಅನುಭವ ಆಯ್ತು ನಿಮಗೆ ಸಿನಿಮಾ ಇಂಡಸ್ಟ್ರಿಯಿಂದ, ಮತ್ತೆ ಸಿನಿಮಾ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಅಲ್ಲಿ ನಮ್ಮ ಕಾಲೇಜ್ ಹತ್ರ ಒಂದು ಈ ಶನಿದೇವ್ರ ಟೆಂಪಲ್ ಇತ್ತು. ಈಗ ಒಂದು 8 ಫೂಟು ಎತ್ತರ ಇತ್ತದು. ಅದನ್ನು ಬೆಳಗ್ಗೆ ಒಬ್ಬ ನಸೀನಾಗ 5 ಗಂಟೆಗೆ ಬಂದು ಎಳ್ಕೊಂಬಂದು ನಿಲ್ಲಿಸ್ತಿದ್ದ. ಆಮೇಲೆ ಸಾಯಂಕಾಲ ರಾತ್ರಿ 11 ಗಂಟೆ 10ವರೆಗೆ ಹೊಳ್ಳಿ ವಾಪಸ್ ಮನೆಗೆ ಹಾಕೊಂಡು ಹೋಗಿದ್ದ. ಆ ಒಂದು ಹುಂಡಿ ಇಟ್ಟಿದ್ದ ಅದಕ್ಕೆ ಅದನ್ನು 3-4 ಸರಿ ಬಂದು ತೊಗೊಂಡು ಹೋಗಿದ್ದು, ಖಾಲಿ ಮಾಡಿಕೊಂಡು. ಆಮೇಲೆ ನನಗೆ ನೋಡಿ ಅದಕ್ಕೆ ದಿನ ನೋಡ್ತಿದ್ದೆ. ದಿನ ಅದ್ರ ಮುಂದೆ ಆಡಾಡ್ಬೇಕಲ್ಲ ನಾವು ಕಾಲೇಜಿಗೆ ಹೋದಾಗ. ಇದ್ರ ಬಗ್ಗೆ ಒಂದು ಕತೆ ಮಾಡಬೇಕು ಅಂತ ಬಂತು. ಅಂದ್ಕೊಂಡ್ರೆ ಮಾಡೋಕ್ಕಾಗಿರಲಿಲ್ಲ. ಯಾವುದೋ ಒಂದು ನಮ್ಮ ಗೆಳೆಯರ ಹತ್ರ ಹೇಳಿದೆ ಹಿಂಗಂತ, ಇದನ್ನು ಕತೆ ಮಾಡಿರಿ, ಒಳ್ಳೆ ಕತೆ ಆಗುತ್ತೆ, ಇದೊಂದು ಸಿನಿಮಾನ ಮಾಡ್ಬೋದು, ಮಜಾ ಐತಿದೆ, ಒಂದು ಆರ್ಟ್ ಮೂವಿ ಕತೆ ಅಂದು. ಸರಿ ಅಂತ ಕತೆ ಮಾಡಿದ್ಮೇಲೆ ನಮ್ಮ ರಾಜಾನಂದ ಅಂತ ಹೇಳಿದೆ, ಮಾಡಿರಿ ಗುರುಗಳೇ, ನನಗೊಂದು ಪಾತ್ರ ಕೊಡ್ರಿ ಅಂತ. ಅವ್ರಿಗೊಂದು ಪಾತ್ರ ಕೊಟ್ಟೆ. ಆಮೇಲೆ ಇವರಿದ್ದರು, ಯಾರು ಅನಂತರಾವ್ ಮಚ್ಚೇರಿ, ಅವ್ರಿಗೊಂದು ಪಾತ್ರ ಕೊಟ್ಟೆ. ರತ್ನಾಕರ್ ಇದ್ದರು, ಅವ್ರಿಗೊಂದು ಪಾತ್ರ ಕೊಟ್ಟೆ. ಎಲ್ಲ ಆರ್ಟಿಸ್ಟ್ನೇ ಹಾಕಿದೆ. ಆಮೇಲೆ ಇವ್ರಿಗೆ ಒಂದು ಸಿನಿಮಾದ ಶೂಟಿಂಗ್ ಬಂದುಬಿಡ್ತು ನಮ್ಮ ರಾಜಾನಂದ್ಗೆ. ಆಯಿತು ನೀವು ಹೋಗಿ ರಾಜಾನಂದ್ ಮಾಡ್ಕೋತೀನಿ ಇವ್ರ ಹತ್ರ ಅಂತೇಳಿ ರಾಜಾನಂದ್ ಬಿಟ್ಟು ಬೇರೆದರೆಲ್ಲ ಹಾಕಿ ಮಾಡಿದೆ. ಅದರದ್ದೇ ಬರೇ ಒಂದು ಬೀದಿ, ಅದೊಂದು ಟೆಂಪಲ್ಲು, ಅಲ್ಲಿ ಹಿಂದ್ಗಡೆ ಏನೇನು ನಡೀತೆ, ಒಂದು ಸರಾಯಿ ಅಂಗಡಿ, ಒಂದು ಇಸ್ಪೀಟ್ ಕ್ಲಬ್ಬು. ತೊಗೊಂಡೋಗಿ ಅದನ್ನು ಇಸ್ಪೀಟ್ ಕ್ಲಬ್ನಾಗ ರೊಕ್ಕ ತೊಗೊಂಡೋಗಿ ಸೋಲವ ಯಾರೋ ಆ ದೇವಸ್ಥಾನದ ಮಾಲೀಕ. ಅಲ್ಲಿ ಜನ ಫುಟ್ಪಾತ್ನಾಗಿರುವಂಥವ್ರು ತಂದು ಹುಂಡಿಗೆ ಹಣ ಹಾಕೋರು ಯಾರು ಈ ಚಿಲ್ಲರೆ ವ್ಯಾಪಾರ ಮಾಡೋರು, ಶಾಸ್ತ್ರ ಹೇಳೋರು, ಭವಿಷ್ಯ ಹೇಳೋರು, ಬೀದಿ ಮೇಲೆ ಕೂತ್ಕೊಂಡು ಆ ವೇಶ್ಯರು ಎಲ್ಲ ಇವರು ಡಿವೋಟಿಗಳು ಆ ದೇವಸ್ಥಾನಕ್ಕೆ. ಆಮೇಲೆ ಎದುರುಗಡೆಗೆ ಒಂದು ದೊಡ್ಡದು ಸರ್ಕಾರಿ ದವಾಖಾನೆ ಐತಿ, KR ಹಾಸ್ಪಿಟ್ಲ್ ಅಂತೇಳಿ. ಆ ಆಸ್ಪತ್ರೆಯವರು ನಮ್ಮ ಮಂದಿಗೆ ಹುಷಾರಾಗಲಿ, ನನ್ನ ಮಗನಿಗೆ ಹುಷಾರಾಗಲಿ, ನನ್ನ ತಾಯಿಗೆ ಹುಷಾರಾಗಲಿ ಅಂತ ಬಂದು ಬೇಡ್ಕೊಂಡು ಆ ದೇವಸ್ಥಾನಕ್ಕೆ ಹುಂಡಿ ಕಾಸು ಹಾಕೋದು. ಆ ಕಾಸೆಲ್ಲ ದುರುಪಯೋಗ ಹೆಂಗಾಕತಿ ಅಂತ. ಅದಕ್ಕೋಸ್ಕರ ಆ ಶನಿ ದೇವ್ರದ್ದು ದೇವಸ್ಥಾನದು ನಿಜವಾದ ಶನಿ ಆ ಫೋಟೋದಾಗಿರೋವಲ್ಲ, ಇವರೆಲ್ಲ ಶನಿಗಳು ಅಂತ. ಯಾರು ಆ ಹೋಟ್ಲು ಓನರು, ಸಾಕೋರು, ಇಸ್ಪೀಟ್ ಕ್ಲಬ್ ಓನರು, ಅಲ್ಲಿರುವಂಥ ಸರಾಯಿ ಅಂಗಡಿ ಓನರು. ಅಲ್ಲಿ ಬೆಳಗ್ಗೆ ಬಂದು ಮಾರ್ಕೆಟ್ನಾಗ ಒಬ್ಬ 10 ರೂಪಾಯಿ ಹಿಡ್ಕೊಂಡು ಬಡ್ಡಿ ಸಾಲ ಕೊಟ್ಟೋಗಿದ್ದ. 90 ರೂಪಾಯಿ ಕೊಟ್ಟೋಗ್ಬಿಡೋ, ಸಾಯಂಕಾಲ ಬಂದು 100 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದ. ಆ 100 ರೂಪಾಯಿ ವ್ಯಾಪಾರ ಮಾಡಿಕೊಂಡು ದೇವರೇ ನನಗೆ ಚೆನ್ನಾಗಿ ವ್ಯಾಪಾರ ಆಗಲಪ್ಪ ಅಂತೇಳಿ ಆ ದೇವ್ರ ಹುಂಡಿಗೆ ಹಣ ಹಾಕಿ ಅವ್ರ ವ್ಯಾಪಾರಕ್ಕೆ ಹೋಗೋರು. ಇವನ್ನ ಇಟ್ಕೊಂಡು ಈ ಶನಿ ದೇವರು ಆ ಫೋಟೋದಾಗ ಅದಲ್ಲ, ಅವ ಶನಿ ಅಲ್ಲ, ಈ ಸಾಮಾಜಿಕ ಇವ್ರ ಶನಿಗಳು, ಈ ಜನರಿಗೆ ಇವ್ರ ಶನಿಗಳು. ಯಾರು ಈ ಬಡ್ಡಿ ಸಾಲ ಕೊಡವ, ಈ ಬಾರ್ ನಡೆಸವ, ಈ ಸ್ಪೀಡ್ ಕ್ಲಬ್ ನಡೆಸವ, ಇವರೆಲ್ಲ ಶನಿಗಳು ಅಂತ ಕ್ಲೈಮ್ಯಾಕ್ಸಲ್ಲಿ ಅದ್ರ ಮೆಸೇಜ್ ಅದರದ್ದು. ಅದು ಚಂದನ ಟಿವಿಯಲ್ಲಿ ಭಾಳ ಸರಿ ಆಗ್ತಿದ್ರು ಅದನ್ನು. ಅಂದರೆ ಅದು ಆರ್ಟ್ ಮೂವಿ ಥಿಯೇಟ್ರಿಗೆ ಬರಲಿಲ್ಲ. ಅವಾರ್ಡ್ಗೂ ಕಳಿಸ್ಲಿಲ್ಲ. ಅವಾರ್ಡಿಗೆ ಕಳಿಸಿಲ್ಲ. ಅದು ನಾನು ಇವನಂದ್ರೆ ನಮ್ಗೆ ಇದಕ್ಕೆ ಕಳಿಸ್ರಿ, ನಿಂದು ಉಪಾಧ್ಯಾಯ ಅದನ್ನು ಅವಾರ್ಡ್ ಕಳಿಸಿ. ನಾಗಾಭರಣ ಅಂದ್ರೆ ನನಗೆ ಅದು ಕಳ್ಸೋಕ್ಕಾಗಲಿಲ್ಲ ನನಗೆ ಅದನ್ನು. ಅದು ಎರಡನೇದ್ದು. ಅದ್ರ ಪ್ರೊಡಕ್ಷನ್ ಯಾರು ಮಾಡಿದ್ರು? ಪ್ರೊಡಕ್ಷನ್ ಅಂದೇ ನಾನೇ ಮಾಡಿದ್ದೆ ಅದನ್ನು. ಅದಕ್ಕೊಂದು ಆವಾಗಿನ ಕಾಲಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಾಗಿತ್ತು, ನಾನೇ ಹಾಕಿದ್ದೆ. ಬಟ್ ಅದು ಥಿಯೇಟ್ರಿಗೆ ಬರಲಿಲ್ಲ. ಆಮೇಲೆ ಮತ್ತೆ ಯಾವ ಪ್ರಯತ್ನ? ಆಮೇಲೆ ಇನ್ನೊಂದು ಇದನ್ನು ಮಾಡಿದೆ, ಮೂಡಾಯಣ ಅಂತ. ಅದ್ರ ಮಧ್ಯೆ ಒಂದು ಬ್ರಹ್ಮ ಬರ ಅಂತ ಮಾಡಿದೆ. ಬ್ರಹ್ಮ ಬರ ಅಂದ್ರೆ ನಮ್ಮ ಹಣೆ ಬರ ನಾವು ಬರ್ಕೋತೀವಿ, ಬ್ರಹ್ಮ ಬರೆಯೋದಿಲ್ಲ ಅಂತ ಮೆಸೇಜ್ ಅದರದ್ದು. ಅದನ್ನು ಅವನು ಪ್ರೊಡ್ಯೂಸರ್ ಪುಣ್ಯಾತ್ಮ ಇಂಥವನ್ನ ಸಿಕ್ಬಿಟ್ಟ. ಆಮೇಲೆ ಅದು ಪೂರ ಆಗಲೇ ಇಲ್ಲ, ಅರ್ಧಕ್ಕೆ ನಿಂತೋಯ್ತು. ಅದಾದಮೇಲೆ ಮೂಡಾಯಣ ಅಂತ ಮಾಡಿದೆ. ಇಲ್ಲಿ ನಮ್ಮ ಅಬ್ಬಿಗೆರೆಗನ ಪೂರ್ತಿ ಶೂಟಿಂಗ್ ಮಾಡಿ ಮೂಢನಂಬಿಕೆಗಳ ವಿರುದ್ಧ ಈ ಮುಂಜಾನೆ ಕೂಡಲೇ ಭವಿಷ್ಯ ಹೇಳ್ತಾರಲ್ಲ ಟಿವಿಲಿ, ಅವರು ಚೆನ್ನಾಗಿ ತರಾಟೆ ತೊಗೊಂಡಿನ ಅದ್ರಾಗ. ಮಂತ್ರ ಮಾಟ ಮಾಡೋರು ಇವರು,
ಇವನ್ನೆಲ್ಲ ಮೂಢನಂಬಿಕೆ ಏನೈತೆ ದೇವನ ಬಿಡಿಸೋರು ಇಂಥದ್ರ ಬಗ್ಗೆ ಎಲ್ಲ ಮೂಲ ನಕ್ಷತ್ರ ಅಂತ ಹೇಳಿದ್ರು ಮಾಡೋರು. ನಾನು ಮೂಲ ನಕ್ಷತ್ರ ಹುಟ್ಟಿನಿ ಆ್ಯಕ್ಚುಲ್ಲು. ಆ ಮೂಲ ನಕ್ಷತ್ರ ಐತಿ ದೋಷ ನಿವಾರಣೆ ಮಾಡಬೇಕು ಅನ್ನೋರು. ನಮ್ಮಪ್ಪ ನಾನು ಹುಟ್ಟಿದಾಗ 10 ಎಕರೆ ಹೊಲ ಮಾಡಿ ನಾನು ದೋಷ ನಿವಾರಣೆ ಮಾಡಿನಂತ. ಅಂದ್ರೆ ತಂದೆ ತಾಯಿ ಸಾಯ್ತಾರಂತ ಹೇಳಿದ್ರು ಅಂತ ಹೇಳೋದಕ್ಕೆ ನಮ್ಮಪ್ಪ ಪಗಲೇ ಹೇಳ್ತಿದ್ದ. ನಿನ್ನ ಪ್ರಾಣಕ್ಕೆ ಬೈಕ್ ಮಾಡ್ಕೊಂಡಿದ್ದು ನಾನೇನು ಮಾಡಲಿ ಅಂತಿದ್ದೆ ನಾನು. ನೀವು ಮಾಡಿದ್ರು ಹಂಗೆ ಇರ್ತಿದ್ದೆ ನಾನು, ನೀವು ಸಾಯ್ತಿದ್ದಿಲ್ಲ ಅಂತೇಳಿ ಅದೊಂದು ಮೂಢಾಯಣ ಅಂತ ಮಾಡಿದೆ. 4 ಫಿಲಮ್ ಮಾಡಿದೆ. ಒಂದು ಇನ್ಕಂಪ್ಲೀಟ್ ಆಯ್ತದು. ಮೂಢಾಯಣನೂ ಕಂಪ್ಲೀಟ್ ಆಗಲಿ. ಆಯಿತು. ಇಲ್ಲಿ ನಮ್ಮ ಗದಗಿನ ಕೃಷ್ಣ ಥಿಯೇಟ್ರ್ ಬಂದಿತ್ತು. ಅದರಲ್ಲಿ ಯಾರಿದ್ರು ಸ್ಟಾರ್ ಕ್ಯಾಸ್ಟ್? ಆ ಸ್ಟಾರ್ ಕ್ಯಾಸ್ಟ್ ನಾನೇ ಹೀರೋ. ಅದಕ್ಕೆ ಒಂದು ಹೀರೋ ಆ್ಯಕ್ಚುಲ್ ಒಂದು ಹುಡುಗನ ಇಟ್ಕೊಂಡು ಮಾಡೀನಿ ಅದನ್ನು. ಮಕ್ಕಳ ಮೂವಿ ಅದು. ಆಮೇಲೆ ನಾನೊಂದು ಸಪೋರ್ಟ್ ಕ್ಯಾರೆಕ್ಟರ್, ಒಂದು ಪಂಚಾಯತಿ ಚೇರ್ಮನ್ ಅಂತೇಳಿ. ಆ ಹುಡುಗನಿಗೊಬ್ಬ ಗುರು ಮಂಡ್ಯ ರಮೇಶ್. ಆ ಹುಡುಗೊಬ್ಬ ಸ್ಕೂಲ್ ಟೀಚರ್ ಇರ್ತಾನೆ, ಮಂಡ್ಯ ರಮೇಶ್. ಆಮೇಲೆ ಹಿಂಗೆ ಸೈಡ್ ಆರ್ಟಿಸ್ಟ್ಗಳೆಲ್ಲ ಇಲ್ಲ ನಮ್ಮ ಸ್ನೇಹಿತರು ಹಾಕಿ ಒಂದು ಮೈಸೂರಿಂದ ಕರ್ಕೊಂಬಂದಿದ್ದೆ ಅವ್ರನ್ನ ಹಾಕಿ ಮಾಡಿದೆ. ಅದನ್ನು ಪರವಾಗಿಲ್ಲ ಅದು.